ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ SR ಎಜುಕೇಷನ್ ಚಾನಲ್. ಈ ದಿನ ನಾವು ಸೋಷಿಯಲ್ ಸ್ಟಡೀಸ್ ಸೋಷಿಯಲ್ ಸೈನ್ಸ್ TET ಕ್ವೆಶ್ಚನ್ ಪೇಪರ್ 2014 ಓಕೆ ಕರ್ನಾಟಕ TET 2014ರ ಸಮಾಜ ವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ಒಟ್ಟು 91ರಿಂದ 150ವರೆಗೆ. ಓಕೆ ಮುಂಬರುವಂತಹ TET 2022ಕ್ಕೆ ತುಂಬಾ ಸಹಾಯಕಾರಿಯಾಗುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಗಳನ್ನು ಈ ದಿನ ನಾವು ನೋಡೋಣ. ಓಕೆ ನೋಡ್ರಿ, ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ಯಾವ ರೀತಿಯಾಗಿ ಕ್ವೆಶ್ಚನ್ ಪೇಪರ್ಗಳು ರೈಸ್ ಆಗ್ತವೆ ಮತ್ತು ಯಾವ ರೀತಿಯಾಗಿ ಕ್ವೆಶ್ಚನ್ ಪೇಪರ್ಗಳು ಒಂದು ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ ಅನ್ನೋದು ಕೂಡ ನಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೋಡ್ರಿ, 2014ಇಂದ 2021ವರೆಗಿನ ಆಲ್ಮೋಸ್ಟ್ 6 ವರ್ಷ TET ನಡೆದಿದೆ. ಓಕೆ, ಮಿಡಲಲ್ಲಿ ಸ್ವಲ್ಪ ಗ್ಯಾಪ್ ಕೂಡ ಆಗಿದ್ದಾವೆ. ಅಷ್ಟರಲ್ಲಿಯೂ ಕೂಡ 6 ವರ್ಷದ ಕ್ವೆಶ್ಚನ್ ಪೇಪರ್ಗಳನ್ನು ನೀವು ಥರೋಲಿ ಸ್ಟಡಿ ಮಾಡಿದರೆ ಎಕ್ಸಾಮ್ ಪ್ಯಾಟರ್ನ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅಂದರೆ ಯಾವ ಒಂದು ವಿಷಯದಿಂದ ಎಷ್ಟು ಪ್ರಶ್ನೆಗಳು, ಅಂದರೆ ಹಿಸ್ಟ್ರಿಯಿಂದ ಎಷ್ಟು, ಪಾಲಿಟಿಯಿಂದ ಎಷ್ಟು, ಬೋಧನಾಶಾಸ್ತ್ರದಿಂದ ಎಷ್ಟು ನಿಮ್ಗೆ ಕಂಪ್ಲೀಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅದು ಒಂದು ಬೇಸ್ ಮೇಲೆ ನೀವೇನು ಮಾಡ್ಬೋದು, ನೆಕ್ಸ್ಟ್ ಬರುವಂತಹ TET ಪರೀಕ್ಷೆಗೆ ನೀವು ನಿಮ್ಮ ಒಂದು ತಯಾರಿಯನ್ನು ಮಾಡ್ಕೋಬಹುದಾಗತ್ತೆ. ಓಕೆ, ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ TET ಕಾಲ್ಫಾರ್ಮ್ ಆಗೋದಿದೆ. ಹಾಗಾಗಿ ಫಸ್ಟ್ ಚಾನ್ಸಲ್ಲೇ ನೀವು TETಯನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತ ನೀವು ಅಂದ್ಕೊಂಡ್ರೆ ಖಂಡಿತವಾಗಿಯೂ ಸಾಧ್ಯ ಆಗ್ತದೆ. ನಮ್ಮ ಕ್ಲಾಸಸ್ಗಳನ್ನು ಫಾಲೋ ಮಾಡಿ ಮತ್ತು ವಿತ್ ಪ್ರೂಫನ್ನು ನಾನು ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಅವುಗಳನ್ನು ಕೂಡ ಫಾಲೋ ಮಾಡಿ ಖಂಡಿತವಾಗಿಯೂ ಕೂಡ ಫಸ್ಟ್ ಚಾನ್ಸಲ್ಲೇ ನಿಮ್ಮ TET 100+ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಓಕೆ, ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ನೋಡಿ, ಕಂಪ್ಲೀಟಾಗಿ ಪ್ರಶ್ನೋತ್ತರಗಳನ್ನು ಯಾವ ರೀತಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ವಿತ್ ಎಷ್ಟೆಷ್ಟು ಪ್ರಶ್ನೆಗಳು ಯಾವ ಟಾಪಿಕ್ ಮೇಲೆ ಕೇಳಲಾಗಿದೆ ಅಂತಲೂ ಕೂಡ ನಾನು ನಿಮಗೆ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತೇನೆ. ಓಕೆ, ಬನ್ನಿ ಹಾಗಾದರೆ ವಿಡಿಯೋನ ಪ್ರಾರಂಭ ಮಾಡೋಣ. ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ. ಹಲ್ಮಿಡಿ ಶಾಸನದಿಂದ ಈ ರಾಜನ ಬಗ್ಗೆ ಐತಿಹ್ಯ ತಿಳಿದು ಬರುತ್ತದೆ. ಯಾವ ರಾಜನ ಬಗ್ಗೆ ನೋಡೋಣ. ಮಯೂರವರ್ಮ, ಕಾಕುತ್ಸವರ್ಮ, ದಂತಿದುರ್ಗ, ಸ್ಕಂದವರ್ಮ. ಓಕೆ, ಮೊದಲು ನಮಗೆ ಗೊತ್ತಿರಬೇಕು ಹಲ್ಮಿಡಿ ಶಾಸನ, ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಅಂತ ಕೇಳಿದರೆ ಹಲ್ಮಿಡಿ ಶಾಸನ. ಇದು ಪರ್ಟಿಕ್ಯುಲರ್ ಆಗಿ ಒಂದು ಕ್ವಶನ್ ಆಗಿದೆ. ಓಕೆ, ಅದು ಆದಮೇಲೆ ಹಲ್ಮಿಡಿ ಶಾಸನದಿಂದ ಈ ರಾಜನ ಬಗ್ಗೆ ಐತಿಹ್ಯ ತಿಳಿತದಪ್ಪ ಅಂತಂದರೆ ಈ ಹಲ್ಮಿಡಿ ಶಾಸನವನ್ನು ಹೊರಡಿಸಿದವರು ಯಾರು ಅಂತ ಕೇಳಲಾಗಿದೆ ಡೈರೆಕ್ಟಾಗಿ. ಹಾಗಾದರೆ ನಮಗೆ ಗೊತ್ತಿರಬೇಕು ಯಾರು, ಕಾಕುತ್ಸವರ್ಮ. ಡೈರೆಕ್ಟಾಗಿ ನಾವು ಆನ್ಸರ್ ಕಡೆ ಹೋದರೆ ಕಾಕುತ್ಸವರ್ಮ. ಹಾಗಾದರೆ ಮಯೂರವರ್ಮ ಯಾರು? ಮಯೂರವರ್ಮ ಕದಂಬ ಮನೆತನದ ಸ್ಥಾಪಕ. ಓಕೆ, ದಂತಿದುರ್ಗ ಯಾರು? ರಾಷ್ಟ್ರಕೂಟ ಮನೆತನದ ಸ್ಥಾಪಕ. ಅದೇ ರೀತಿಯಾಗಿ ಸ್ಕಂದವರ್ಮ ಯಾರು? ಸ್ಕಂದವರ್ಮ ಆಗಬೇಕಿದ್ದು. ಸ್ಕಂದವರ್ಮ ಯಾರು ಅಂತಂದರೆ ಪಲ್ಲವರ ಒಬ್ಬ ರಾಜ. ಓಕೆ, ಇಷ್ಟು ಕೂಡ ನಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು. ಪ್ರತಿಯೊಂದು ಪ್ರಶ್ನೆಗೂ ಕೂಡ ಗಮನವಿಟ್ಟು ಒಂದೊಂದಾಗಿ ನೀವು ಆಲ್ಮೋಸ್ಟ್ ನಿಮಗೆ ಎಲ್ಲ ಆಪ್ಷನ್ಸ್ಗಳನ್ನು ನೀವು ಸರಿಯಾಗಿ ಓದ್ತಾ ನೀವು ಆನ್ಸರ್ನ ಹಾಕಬೇಕಾಗತ್ತೆ. ಓಕೆ, ಹಾಗಾಗಿ ಹಲ್ಮಿಡಿ ಶಾಸನದಿಂದ ಯಾವ ರಾಜನ ಬಗ್ಗೆ ತಿಳಿತದಪ್ಪ ಅಂತಂದರೆ ಹಲ್ಮಿಡಿ ಶಾಸನ ಹೊರಡಿಸಿರುವಂತಹ ರಾಜ ಯಾರಾಗಿರ್ತಾರೆ? ಕಾಕುತ್ಸವರ್ಮ. ಹಾಗಾಗಿ ಆತ ಹೊರಡಿಸಿದಾನಂದಮೇಲೆ ಆತನ ಬಗ್ಗೆಯೇ ಐತಿಹ್ಯಗಳು ತಿಳಿದು ಬರ್ತವೆ. ಓಕೆ, ಹಾಗಾಗಿ ಪ್ರಶ್ನೆ ಸಂಖ್ಯೆ 91ಗೆ ಸರಿಯಾದ ಉತ್ತರ ಆಪ್ಷನ್ 2 ಆಗುತ್ತೆ. ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 2, ಸಿಂಧೂ ನಾಗರಿಕತೆ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಯ ವ್ಯಾಪಾರ ಸಂಪರ್ಕ ಹೊಂದಿದೆ ಎಂದು ಸೂಚಿಸುವ ಐತಿಹ್ಯ ಯಾವುದು? ನೋಡ್ರಿ, ಮುದ್ರೆಗಳು, ಶಿಲಾಶಾಸನ, ದೇಸಿ ಸಾಹಿತ್ಯ, ವಿದೇಶಿ ಸಾಹಿತ್ಯ. ಸಿಂಧೂ ನಾಗರಿಕತೆಗಳ ಬಗ್ಗೆ ನಮಗೆ ಯಾವುದೇ ರೀತಿಯಾದಂತಹ ದೇಸಿ ಸಾಹಿತ್ಯ, ವಿದೇಶಿ ಸಾಹಿತ್ಯ ಆಗಿರ್ಬೋದು, ಶಿಲಾಶಾಸನಗಳಾಗಿರ್ಬೋದು ಸಿಕ್ಕಿದ್ದಾವೆ. ಆದರೆ ಅವುಗಳನ್ನು ಓದೋದಕ್ಕೆ ಆಗಿಲ್ಲ. ಅದು ಮೇನ್. ನಮಗೆ ಇನ್ನೂವರೆಗೂ ಕೂಡ ಸಿಂಧೂ ನಾಗರಿಕತೆಯ ಲಿಪಿಯನ್ನು ಓದಲಿಕ್ಕೆ ಆಗಿಲ್ಲ. ಹಾಗಾಗಿ ಸಾಹಿತ್ಯಗಳು ರಚನೆಯಾಗಿದ್ದಾವೆ ಅಂತ ಹೇಳೋದು ದೊಡ್ಡ ಸುಳ್ಳಾಗತ್ತೆ. ಓಕೆ, ಹಾಗಾಗಿ ಇದಕ್ಕೆ ಸರಿಯಾದಂಥ ಆಪ್ಷನ್ ಆಗುತ್ತೆ ಮುದ್ರೆಗಳು. ಹೆಂಗಪ್ಪ ಅಂತಂದರೆ ಅಲ್ಲಿ ಸಿಕ್ಕಿರುವಂತಹ ದೊಡ್ಡ ದೊಡ್ಡ ಮುದ್ರೆಗಳು ಅಂದರೆ ಗಡ್ಡಧಾರಿ ಮನುಷ್ಯನ ಮುದ್ರೆಗಳು, ಕಂಚಿನ ಮೂರ್ತಿ ಸಿಕ್ಕಿದೆ. ಅದೇ ರೀತಿಯಾಗಿ ಪಳಿಯುಳಿಕೆಗಳು ಸಿಕ್ಕಿದ್ದಾವೆ. ಮತ್ತು ಮೊಹೆಂಜೊದಾರೋವಿನಲ್ಲಿ ಸಾರ್ವಜನಿಕ ಈಜುಕೊಳ ಸಿಕ್ಕಿದೆ. ಅದೆಲ್ಲವೂ ಕೂಡ ಏನಪ್ಪ ಅಂತಂದರೆ ಒಂದು ಮುದ್ರೆಗಳ ರೂಪದಲ್ಲಿ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಸಿಂಧೂ ನಾಗರಿಕತೆಯ ಲಿಪಿ ಓದೋಕ್ಕೇ ಆಗಿಲ್ಲಪ್ಪ ಅಂತಂದರೆ ಅದರ ಮೇಲೆ ನಮಗೆ ಯಾವುದೇ ರೀತಿಯಾದಂತಹ ಸಾಹಿತ್ಯಗಳನ್ನು ಬರೆಯೋಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ. ಈ ರೀತಿಯಾಗಿ ನೀವೇನು ಮಾಡಬೇಕು, ಪ್ರತಿ ಪ್ರಶ್ನೆಯನ್ನು ಕೂಡ ಡಿಕೋಡ್ ಮಾಡ್ತಾನೆ ಅಂದ್ರೆ ಆನ್ಸರ್ನ ಹುಡುಕಬೇಕಾಗತ್ತೆ. ಓಕೆ, ಸಡನ್ನಾಗಿ ನಾವು ದುಡುಕಿ ಆನ್ಸರ್ನ ಮೊದಲು ಫಿಲ್ ಮಾಡಬಾರ್ದು. ಮೊದಲು ಒಂದು ಸತಿ ಏನು ಮಾಡಬೇಕು, ಆ ಕ್ವಶನನ್ನು ಕಂಪ್ಲೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾನೆ ಹೋಗಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ ಪ್ರಶ್ನೆ ಸಂಖ್ಯೆ 3,
ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯ ಕಟ್ಟಿ ಐಕ್ಯತೆಯನ್ನು ಮೂಡಿಸಿದ ವಂಶ ಯಾರು? ನೋಡ್ರಿ, ಈ ಪ್ರಶ್ನೆ ಬಹಳ ಸತಿ ಕೇಳಲಾಗಿದೆ. 8th ಬುಕ್ಕಲ್ಲಿ ಇರುವಂತಹ ಕ್ವಶನ್ ಇದು. ಓಕೆ, ಯಾವುದು ಆಲ್ರೆಡಿ ನೀವು ಓದಿರ್ತೀರಾ, ಹಾಗಾಗಿ ನಿಮಗೆ ಗೊತ್ತಿರ್ತದೆ ಯಾವುದು ಮೌರ್ಯ ವಂಶ. ಓಕೆ, ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯ ಕಟ್ಟಿದಂತಹ ಒಂದು ಮನೆತನ ಯಾವುದು ಅಂದರೆ ಮೌರ್ಯ ಸಾಮ್ರಾಜ್ಯ. ತದನಂತರ ಕುಶಾಣರು ಬರ್ತಾರೆ, ಗುಪ್ತರು ಬರ್ತಾರೆ, ಶಾತವಾಹನರು ಬರ್ತಾರೆ. ಈ ರೀತಿಯಾಗಿ ಓಕೆ ಎಲ್ಲ ಮನೆತನಗಳ ಬಗ್ಗೆ ನಮಗೆ ಕ್ರಮವಾಗಿ ಗೊತ್ತಿರಬೇಕಾಗತ್ತೆ. ಹಾಗಾಗಿ ಇದು ಕೂಡ ಪ್ರಾಚೀನ ಭಾರತದ ಒಂದು ಇತಿಹಾಸದ ಒಂದು ಕ್ವಶನ್ ಆಗಿರ್ತದೆ. ಓಕೆ, ಕುಶಾಣರು, ಗುಪ್ತರು, ಶಾತವಾಹನರು, ಮೌರ್ಯರು ಅಂತಿತ್ತು. ಇದರಲ್ಲಿ ಯಾವುದು ಸರಿಯಾದಂತಹ ಉತ್ತರ? ಮೌರ್ಯರು. ಓಕೆ, ಮುಂದಿನ ಪ್ರಶ್ನೆ ನೋಡಿ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 94. ದಿಲ್ಲಿ ಸುಲ್ತಾನರು ಸ್ವತಃ ಪ್ರೋತ್ಸಾಹಿಸಿದ ಬೃಹತ್ ಉದ್ಯಮ ಯಾವುದು? ಯಾವುದಾಗಿತ್ತು? ಪಶುಪಾಲನೆ, ನೇಯ್ಗೆ, ವ್ಯವಸಾಯ ಮತ್ತು ತೋಟಗಾರಿಕೆ. 9ನೇ ಕ್ಲಾಸಲ್ಲಿರುವಂತಹ ಮಧ್ಯಕಾಲೀನ ಭಾರತ ಮತ್ತು ರಾಜಕೀಯ ಸಂಕ್ರಮಣ ಎಂಬ ಒಂದು ಲೆಸನ್ನಲ್ಲಿ ಅಲ್ಲಿ ನಿಮಗೆ ಆನ್ಸರ್ ಸಿಗತ್ತೆ. ಓಕೆ, ಏನಂತ? ದಿಲ್ಲಿ ಸುಲ್ತಾನರು ಸ್ವತಃ ಪ್ರೋತ್ಸಾಹಿಸಿದ ಉದ್ಯಮ ಯಾವುದಾಗಿರ್ತದಪ್ಪ ಅಂತಂದರೆ ನೇಯ್ಗೆ. ಓಕೆ, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್, ನೇಯ್ಗೆ. ನೆಕ್ಸ್ಟ್ ನೋಡ್ರಿ, ಅಶ್ವಘೋಷ, ವಸುಮಿತ್ರ, ಸಂಘರಕ್ಷ ಮುಂತಾದ ಬೌದ್ಧ ವಿದ್ವಾಂಸರು ಇವರ ಕಾಲದಲ್ಲಿದ್ದರು. ಯಾರ ಕಾಲದಲ್ಲಿದ್ದರು? ಕನಿಷ್ಕ, ವಿಮ್ ಕಡ್ಪೀಸಸ್, ಕುಜಲ್ ಕಡ್ಪೀಸಸ್, ಅಶೋಕ ಅಂತ ಇದೆ. ಓಕೆ, ಈ ಮೇಲಿನ 3 ರಾಜಂದರು ಕುಶಾಣರ ಒಂದು ಕಾಲಕ್ಕೆ ಸಂಬಂಧಪಟ್ಟಿದ್ರು ಮತ್ತು ಅಶೋಕ ಮೌರ್ಯ ಸಾಮ್ರಾಜ್ಯಕ್ಕೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 1 ಆಗತ್ತೆ, ಕನಿಷ್ಕ. ಓಕೆ, ನೀವು ಕುಶಾಣರು ಅಂತ 8th ಕ್ಲಾಸಲ್ಲಿ 2ನೇ ಪಾಠ ನೋಡಿದರೆ ಅದರಲ್ಲಿ ನಿಮ್ಗೆ ಇವೆಲ್ಲವೂ ಕೂಡ ಸಿಕ್ಬಿಡುತ್ತದೆ. ಇದರಿಂದ ನಾನು ಯಾಕೆ ಯಾವ ಕ್ವಶನ್ ಯಾವ ಪಾಠದಿಂದ ಮತ್ತು ಯಾವ ಒಂದು ತರಗತಿಯಿಂದ ಈ ಕ್ವಶನ್ಸ್ಗಳು ಬಿಲ್ಡ್ ಆಗಿದ್ದಾವೆ ಅಂತ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ನಿಮ್ಮ ಎಲ್ಲ TETಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳು ಬೇರೆ ಯಾವುದೇ ಆಥರ್ಸ್ ಬುಕ್ಸ್ಲಿಂದ ಅವುಗಳು ಬಿಲ್ಡ್ ಆಗೋದಿಲ್ಲ. ಓನ್ಲಿ 6th to 10th. ಓಕೆ, ಹಾಗಾಗಿ ಅವುಗಳನ್ನೇ ನೀವು ಥರೋಲಿ ಅದರಲ್ಲಿ ಮೇನ್ ನೀವು ಯಾವ ಒಂದು ಸಬ್ಜೆಕ್ಟ್ ಮೇಲೆ ಮತ್ತು ಎಷ್ಟು ಯಾವ ಒಂದು ಲೆಸನ್ಸ್ ಮೇಲೆ ಫೋಕಸ್ ಮಾಡಬೇಕು ಅಂತ ನಿಮಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಲೆಸನ್ಸು ವಿತ್ ಅವ್ರ ಸ್ಟ್ಯಾಂಡರ್ಡ್ ಯಾವ ಸ್ಟ್ಯಾಂಡರ್ಡ್ ಒಳಗಿಂದ ಇವು ಕ್ವಶನ್ಸ್ ಬಂದಿದ್ದಾವೆ ಅಂತ ಹೇಳ್ತಾ ಇರೋದು. ಪ್ರತಿಯೊಂದನ್ನು ಕೂಡ ಗಮನವಿಟ್ಟು ಕೇಳ್ಕೊರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಅಶ್ವಘೋಷ, ವಸುಮಿತ್ರ, ಸಂಘರಕ್ಷ ಈ ಬೌದ್ಧ ವಿದ್ವಾಂಸರು ಯಾರ ಒಂದು ಕಾಲದಲ್ಲಿ ಇದ್ರಪ್ಪ ಅಂತಂದರೆ ಕನಿಷ್ಕನ ಕಾಲದಲ್ಲಿ ಇದ್ರು. ಓಕೆ, 4ನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೀತದದು? ಶ್ರೀನಗರದಲ್ಲಿ. ನೆನಪಿಲಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಇವೆಲ್ಲವೂ ಕೂಡ ಮಾಹಿತಿ ಯಾರ ಬಗ್ಗೆ? ಕುಶಾಣರ ಒಂದು ರಾಜಂದಿರ ಬಗ್ಗೆ. ಓಕೆ, ನೆಕ್ಸ್ಟ್ ಮತ್ತೆ ಮುಂದಿನ ಪ್ರಶ್ನೆ, ಒಬ್ಬೊಬ್ಬರು ರಾಜರ ಬಗ್ಗೆನೂ ಕೂಡ ಸ್ವಲ್ಪ ಅಂದರೆ ಆತ ರಾಜ ಯಾರು ಮತ್ತು ಆತನ ಕೆಲವೊಂದಿಷ್ಟು ಭಾಳ ಬೇಡ 1 ಅಥವಾ 2 ಸಾಧನೆಗಳು ಅವು ಇಂಪಾರ್ಟೆಂಟ್ ಇದ್ದು ಒಂದು ನೆನಪಿಲಿಟ್ಕೊಂಡ್ರೆ ಸಾಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಅಲಾವುದ್ದೀನ್ ಖಿಲ್ಜಿಯ ಭವ್ಯ ರಚನೆ. ನೋಡ್ರಿ, ಏನಾಗಿತ್ತು? ಕೆಂಪು ಕೋಟೆ ಅಲ್ಲ, ಯಾಕಂದರೆ ಗೊತ್ತು, ಕೆಂಪು ಕೋಟೆ ಶಹಜಹಾನ್ದು. ಬುಲಂದ್ ದರ್ವಾಜ ಯಾರ್ದು? ಅಕ್ಬರ್ದು. ಅದೇ ರೀತಿಯಾಗಿ ಚಾರ್ಮಿನಾರನ್ನು ಯಾರು ನಿರ್ಮಿಸ್ತಾರಪ್ಪ ಅಂತಂದರೆ ಮಹಮ್ಮದ್ ಕುಲಿ ಕುತುಬ್ ಶಾ ನಿರ್ಮಿಸಿರ್ತಾರೆ. ಹಾಗೆ ಇಂತಹ ಒಂದು ಫೇಮಸ್ ಆಗಿರುವಂತಹ ಒಂದು ಭವ್ಯ ರಚನೆಗಳ ಬಗ್ಗೆನೂ ಕೂಡ ಐಡಿಯಾ ಇರಬೇಕಾಗತ್ತೆ. ಓಕೆ, ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಾಗತ್ತಪ್ಪ ಅಂತಂದರೆ ಅಲೈ ದರ್ವಾಜ. ಅಲಾವುದ್ದೀನ್ ಖಿಲ್ಜಿಯ ಭವ್ಯ ರಚನೆ ಯಾವುದಾಗಿತ್ತಪ್ಪ ಅಂತಂದರೆ ಅಲೈ ದರ್ವಾಜ. 9ನೇ ತರಗತಿಯ 2ನೇ ಲೆಸನ್ ಆಗಿದೆ ನೋಡ್ರಿ, ಮಧ್ಯಕಾಲೀನ ಭಾರತ ಮತ್ತು ರಾಜಕೀಯ ಸಂಕ್ರಮಣ ಅನ್ನೋ ಒಂದು ಲೆಸನಲ್ಲಿ ಈ ಒಂದು ನಿಮಗೆ ಸಿಕ್ಬಿಡುತ್ತೆ. ಓಕೆ, ಅದರಲ್ಲಿ ಕಂಪ್ಲೀಟ್ ಆಗಿ ಮಧ್ಯಕಾಲೀನ ಒಂದು ಇತಿಹಾಸದ ಬಗ್ಗೆ ಕೊಡಲಾಗಿದೆ. ಹಾಗಾಗಿ ನೀವು ಆ ಟಾಪಿಕನ್ನು ಒಂದು ಸ್ವಲ್ಪ ಥರೋಲಿ ನೀವು ಓದ್ಕೋರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಪ್ರಶ್ನೆ ಸಂಖ್ಯೆ 97. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೊಘಲ್ ಚಕ್ರವರ್ತಿಯಿಂದ ಹೈದರಾಬಾದ್, ಬಂಗಾಳ, ಗುಜರಾತ್ ಪ್ರದೇಶಗಳಲ್ಲಿ ತೆರಿಗೆ ರಹಿತ ವ್ಯಾಪಾರ ಮಾಡಲು ಅನುಮತಿ ಪಡೆದರು. ಇದರ ಪರಿಣಾಮ ಏನಾಯಿತು ನೋಡೋಣ. ಹೈದರಾಬಾದ್, ಬಂಗಾಳ, ಗುಜರಾತ್ಗಳಲ್ಲಿ ಸಾಮ್ರಾಜ್ಯ ಸ್ಥಾಪಿಸಿದರು. ನೋಡ್ರಿ, ಬ್ರಿಟಿಷರ ಒಂದು ಮುಖ್ಯ ಯೋಜನೆ ಅವರು ಭಾರತ ದೇಶದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕಾರ್ಖಾನೆಗಳನ್ನು ತೆರೆಯೋದಾಗಲಿ ಅಥವಾ ಯಾವುದೇ ರೀತಿಯಾಗಿ ಭಾರತೀಯರಿಗೆ ಉದ್ಯೋಗ ಸೃಷ್ಟಿ ಮಾಡೋದಾಗಲಿ ಅವರ ಒಂದು ಯೋಚನೆ ಇರಲಿಲ್ಲ. ಅವರೇನು ಕೇವಲ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸುವುದು, ಆದಷ್ಟು ಎಷ್ಟಾಗತ್ತೆ ಅಷ್ಟು ಏನು ಮಾಡ್ಬೋದಪ್ಪ ಅಂತಂದರೆ ಸಂಪತ್ತನ್ನು ಏನು ಮಾಡೋದು, ಕೊಳ್ಳೆ ಹೊಡ್ಕೊಂಡು ಹೋಗೋದು. ಅದೇ ಅವರ ಮುಖ್ಯ ಯೋಜನೆ ಆಗಿರ್ತದೆ. ಹಾಗಾಗಿ ಅವರ ಮುಖ್ಯ ಯೋಜನೆಯನ್ನು ಸಾಮ್ರಾಜ್ಯ ಸ್ಥಾಪಿಸುವುದೇ ಆಗಿತ್ತು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 1 ಆಗುತ್ತೆ. ಓಕೆ, ಬೇರೆ ಆಪ್ಷನ್ಸ್ಗಳನ್ನು ನೋಡೋದಾದರೆ ಚಕ್ರವರ್ತಿಯ ಸಾಮಂತರಾಗಿ ಹೈದರಾಬಾದ್, ಬಂಗಾಳ, ಗುಜರಾತ್ಗಳಲ್ಲಿ ಆಳಿದ್ರು. ಅವರು ಸಾಮಂತರಾಗಿ ಯಾರಿಗೂ ಕೂಡ ಇರಲೇ ಇಲ್ಲ. ಓಕೆ, ಅವ್ರು ಸ್ವತಂತ್ರವಾಗಿಯೇ ಬಂದಿದ್ರು, ಸ್ವತಂತ್ರವಾಗಿಯೇ ಆಳಿದ್ರು. ಅದೇ ರೀತಿಯಾಗಿ 200 ವರ್ಷಗಳ ಕಾಲ ಆಳಿ ವಾಪಸ್ ಕೂಡ ಹೋದರು. ಓಕೆ, ಯಾರೋ ಒಬ್ಬ ದೇಶೀಯ ರಾಜರ ಕೆಳಗಡೆ ಆಳ್ವಿಕೆಯನ್ನು ಮಾಡೋದು, ಅಂತಹ ಒಂದು ಸಾಮಂತರಾಗಿ ಆಳ್ವಿಕೆಯನ್ನು ಬ್ರಿಟಿಷರು ಮಾಡಲೇ ಇಲ್ಲ. ಓಕೆ, ಬಕ್ಸಾರ್ ಕದನ ನಡೆಯಿತು. ಬಕ್ಸಾರ್ ಕದನಕ್ಕೆ ಇದು ಕಾರಣ ಅಲ್ವೇ ಅಲ್ಲ. ನೆಕ್ಸ್ಟ್ ನೋಡ್ರಿ, ಚಕ್ರವರ್ತಿಗೆ ಪ್ರತಿ ವರ್ಷ ಇದು ಕೂಡ ರಾಂಗ್ ಆನ್ಸರ್ ಆಯಿತು. ಓಕೆ,
ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 1 ಆಗುತ್ತೆ. ಹೈದರಾಬಾದ್, ಬಂಗಾಳ, ಗುಜರಾತ್ಗಳಲ್ಲಿ ಸಾಮ್ರಾಜ್ಯ ಸ್ಥಾಪಿಸೋದು. ಇದು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ನೆಕ್ಸ್ಟ್ ಟೈಮ್ ನಿಮಗೆ ಬ್ರಿಟಿಷರ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಕ್ವಶನ್ ಬಂತಂದರೆ ಅಂದರೆ ಅವರು ಭಾರತೀಯರ ಒಂದು ಒಳ್ಳೆಯದಕ್ಕೆ ಆ ಕಾರ್ಯ ಮಾಡಿದ್ರು ಅಂತ ಬಂದರೆ ಅದು ಖಂಡಿತ ರಾಂಗ್ ಇರುತ್ತೆ. ಓಕೆ, ಇದು ನಿಮ್ಮ ನೆನಪಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಅವರು ಯಾವತ್ತೂ ಒಂದು ಭಾರತೀಯರ ಬಗ್ಗೆ ಒಳ್ಳೆಯದನ್ನು ಯೋಚನೆ ಮಾಡಲೇ ಇಲ್ಲ. ಆದಷ್ಟು ಅವರು ಭಾರತೀಯರನ್ನ ಏನು ಮಾಡಿದ್ರಪ್ಪ ಅಂದರೆ ಡಿವೈಡ್ ಆ್ಯಂಡ್ ರೂಲ್ ಮೂಲಕನೇ ಆಳ್ವಿಕೆ ಮಾಡಿದರೆ. ಓಕೆ, ನೆಕ್ಸ್ಟ್ ನೋಡ್ರಿ ಪ್ರಶ್ನೆ ಸಂಖ್ಯೆ 98. ತಾನೇ ಪೇಶ್ವೆ ಎಂದು ಘೋಷಿಸಿ ಕಾನ್ಪುರ್ ದಂಗೆಯ ನಾಯಕತ್ವ ವಹಿಸಿದವನು ಯಾರು? ಯಾರು ವಹಿಸಿರ್ತಾರೆ ನೋಡೋಣ. ಬಹದ್ದೂರ್ ಶಾ, ತಾಂತ್ಯಾ ಟೋಪೆ, ನಾನಾ ಸಾಹೇಬ್, ವಾಜಿದ್ ಅಲಿ ಅಂತ ಇದೆ. ನೋಡ್ರಿ ಭಾಳಷ್ಟು ಇಂಪಾರ್ಟೆಂಟ್ ಏನಪ್ಪ 1857ರ ಒಂದು ಸ್ವತಂತ್ರ ಸಂಗ್ರಾಮದಲ್ಲಿ ಅಂತಂದರೆ ಮೊದಲೆಲ್ಲ ಏನು ಮುಖ್ಯ ಕಾರಣ ಅದು ಇದು ಕೇಳಲಾಗಿತ್ತು. ಬರ್ತಾ ಒಂದು ಸ್ವಲ್ಪ ಪ್ಯಾಟ್ರನ್ ಚೇಂಜ್ ಆಗ್ತಾ ಇದೆ. ಇದರಲ್ಲಿ ಏನು ಕೇಳಾಗತ್ತೆ, ದಂಗೆ ಎಲ್ಲಿ ನಡೀತು ಅಂತ ಕೇಳಾಗತ್ತೆ ಮತ್ತು ಆ ದಂಗೆಯ ನಾಯಕತ್ವ ಯಾರು ವಹಿಸ್ಕೊಂಡಿದ್ರು ಅಂತ ಕ್ವಶನ್ಸ್ ಬಿಲ್ಡ್ ಆಗ್ತಾ ಇದ್ದಾವೆ. ಹಾಗಾಗಿ ಗೊತ್ತಿರಬೇಕು ದೆಹಲಿಯ ಒಂದು ನಾಯಕತ್ವ ಯಾರು ವಹಿಸಿದ್ರು, ಔಧನ ನಾಯಕತ್ವ ಯಾರು ವಹಿಸಿದ್ರು, ಮತ್ತು ಜಗದೀಶ್ಪುರ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಝಾನ್ಸಿ ಆಗಿರ್ಬೋದು, ಬರೇಲಿ ಆಗಿರ್ಬೋದು, ಇವೆಲ್ಲರ ಒಂದು ನಾಯಕತ್ವ ವಹಿಸಿದ್ರಂತಹ ನಾಯಕರು ಯಾರು ಅಂತಲೂ ಕೂಡ ಕ್ವಶನ್ಸ್ ಬಿಲ್ಡ್ ಆಗಿದ್ದಾವೆ. ಹಾಗಾಗಿ ದೆಹಲಿ ಯಾರು ವಹಿಸಿದ್ರು, ಎರಡನೇ ಬಹದ್ದೂರ್ ಶಾ ವಹಿಸಿದ್ದ, ಮತ್ತು ಔಧನ ಯಾರು ವಹಿಸಿದ್ರು, ಬೇಗಂ ಹಜರತ್ ಮಹಲ್ರವರು. ಅದೇ ರೀತಿಯಾಗಿ ಜಗದೀಶ್ಪುರ್ ಕುನ್ವರ್ ಸಿಂಗ್ ಅವರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಬರೇಲಿ ಯಾರು ಖಾನ್ ಬಹದ್ದೂರ್ ಖಾನ್ರವರು, ಕಾನ್ಪುರ್ ಯಾರು ತಾಂತ್ಯಾ ಟೋಪಿ ಮತ್ತು ನಾನಾ ಸಾಹೇಬ. ಹಾಗಾಗಿ ಪ್ರತಿಯೊಬ್ಬರದ್ದು ಕೂಡ ಗೊತ್ತಿರಬೇಕಾಗತ್ತೆ. ಓಕೆ, ರಿಮೆಂಬರ್ ಮಾಡ್ಕೊಳ್ಳಿ. ಆದಷ್ಟು 1 ಟೈಮ್ 2 ಟೈಮ್ ರೀಡ್ ಮಾಡ್ಕೊಂಡಿದ್ಮೇಲೆ ನಿಮಗೆ ಗೊತ್ತಾಗೋದು. 98ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು? ಆಪ್ಷನ್ 3 ಆಗುತ್ತೆ, ನಾನಾ ಸಾಹೇಬ್. ತಾಂತ್ಯಾ ಟೋಪೆ ಮತ್ತು ನಾನಾ ಸಾಹೇಬ್ ಇಬ್ಬರೂ ಕೂಡ ವಹಿಸಿರ್ತಾರೆ. ಯಾವುದು? ಕಾನ್ಪುರ್ ದಂಗೆಯ ನಾಯಕತ್ವ. ಇಲ್ಲಿ ತಾನೇ ಪೇಶ್ವೆ ಎಂದು ಘೋಷಿಸಿ ಅಂತ ಬಂದಿದೆ ಅಲ್ವಾ, ಅದಕ್ಕೋಸ್ಕರ ಕಾನ್ಪುರ್ ದಂಗೆಯ ನಾಯಕತ್ವ ವಹಿಸಿದವರು ಯಾರು ಅಂತ ಕೇಳಲಾಗಿದೆ ಅಂತಂದರೆ ನಾನಾ ಸಾಹೇಬ್. ಓಕೆ, ತಾನೇ ಪೇಶ್ವೆ ಅಂತ ಆತ ಘೋಷಿಸ್ಕೊಂಡಿರ್ತಾನೆ. ಓಕೆ, ಮರಾಠ ಸಾಮ್ರಾಜ್ಯದ ದೊರೆಯಾಗಿರ್ತಾನೆ. ಓಕೆ, ನೆಕ್ಸ್ಟ್ ನೋಡ್ರಿ 99ನೇ ಪ್ರಶ್ನೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿರುವ ಕೇಂದ್ರ ಸರ್ಕಾರದ ಯೋಜನೆ ಯಾವುದು? ಯಾವುದಾಗಿರ್ತದೆ? ಅನೌಪಚಾರಿಕ ಶಿಕ್ಷಣ ಯೋಜನೆ, ರಾಷ್ಟ್ರೀಯ ವಯಸ್ಕರ ಶಿಕ್ಷಣ ಯೋಜನೆ 1978, ರಾಷ್ಟ್ರೀಯ ಶಿಕ್ಷಣ ನೀತಿ 1986, ರಾಷ್ಟ್ರೀಯ ಸುರಕ್ಷತಾ ಮಿಷನ್ 1988. ಈ ಪ್ರಶ್ನೆಯಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 3 ಆಗುತ್ತೆ, ರಾಷ್ಟ್ರೀಯ ಶಿಕ್ಷಣ ನೀತಿ 1986. ಓಕೆ, 1986 ರಾಷ್ಟ್ರೀಯ ಶಿಕ್ಷಣ ನೀತಿ. ಇದರ ಮೂಲಕ ಏನು ಮಾಡಲಾಯ್ತಪ್ಪ ಅಂತಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿರುವ ಕೇಂದ್ರ ಸರ್ಕಾರದ ಒಂದು ಯೋಜನೆ. ಓಕೆ, ಇದು ನಮಗೆ 10ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಸಮಾಜ ವಿಭಾಗ ಒಳಗೆ ಈ ಒಂದು ಕ್ವಶನ್ ನಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿದೆ ಅಂತ. ಪ್ರಶ್ನೆ ಸಂಖ್ಯೆ 100. ಭಾರತದ ಒಕ್ಕೂಟದಲ್ಲಿ ಕಾಶ್ಮೀರವು ವಿಲೀನಗೊಂಡ ವರ್ಷವಿದು. ಯಾವ ವರ್ಷ ವಿಲೀನಗೊಂಡಿತು ಕಾಶ್ಮೀರ ಅಂತಂದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 1 ಆಗುತ್ತೆ, 1947. ಓಕೆ, 1947ರಲ್ಲಿ ಏನು ಮಾಡಲಾಗಿತ್ತಪ್ಪ ಅಂತಂದರೆ ಕಾಶ್ಮೀರವನ್ನು ನಮ್ಮ ಭಾರತ ದೇಶದಲ್ಲಿ ವಿಲೀನಗೊಳಿಸಲಾಯಿತು. ಓಕೆ, ಮೊದಲಿಗೆ ಅವ್ರೇನು ಹೇಳಿದ್ರಪ್ಪ ಅಂತಂದರೆ ನಾವು ಸಪ್ರೇಟ್ ಆಗಿರ್ತೀವಿ, ನಿಮ್ಮ ಒಂದು ಭಾರತ ದೇಶದಲ್ಲಿ ನಾವು ವಿಲೀನ ಆಗುವುದಿಲ್ಲ ಅಂತ ಯಾರು ಹೇಳಿರ್ತಾರಪ್ಪ ಅಂತಂದರೆ ಕಾಶ್ಮೀರ ಒಬ್ಬ ರಾಜ ಯಾರಿರ್ತಾರೆ? ರಾಜ ಹರಿಸಿಂಗರಾಗಿರ್ತಾರೆ. ಓಕೆ, ರಾಜ ಹರಿಸಿಂಗ್ ಏನು ಮಾಡಿರ್ತಾನಪ್ಪ ಅಂದರೆ ಮೊದಲು ಭಾರತ ದೇಶದಲ್ಲಿ ವಿಲೀನಗೊಳ್ಳೋಕ್ಕೆ ಆತ ರೆಡಿ ಇರುವುದಿಲ್ಲ. ತದನಂತರ ಒಂದು ಪಾಕಿಸ್ತಾನದವರ ಒಂದು ಕಾಶ್ಮೀರಕ್ಕೆ ಅವ್ರೇನು ಮಾಡ್ತಾರಪ್ಪ ಅಂದ್ರೆ ಆಕ್ರಮಣಕಾರಿಯಾಗಿ ಒಳನುಸುಳ್ತಾರೆ. ಹಾಗಾಗಿ ಅವರಿಗೆ ಅಂಜಿ ಇನ್ನು ನಾನು ಭಾರತ ದೇಶದ ಒಳಗೆ ವಿಲೀನ ಆಗ್ಲಿಕ್ಕಪ್ಪ ಅಂತಂದರೆ ನನಗೇನು ಮಾಡ್ತಾರೆ, ಪಾಕಿಸ್ತಾನದವರು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡೋ ಸಾಧ್ಯತೆಗಳಿದ್ದಾವೆ ಅಂತ ಹೇಳಿ ಆತ ಏನು ಮಾಡ್ತಾನಪ್ಪ ಅಂದರೆ ಜವಾಹರ್ಲಾಲ್ ನೆಹರು ಅವ್ರ ಜೊತೆ ಏನು ಮಾಡ್ತಾನಪ್ಪ ಅಂದರೆ ಒಪ್ಪಂದಕ್ಕೆ ಮುಂದಾಗಿ ರಾಜ್ಯಗಳ ವಿಲೀನೀಕರಣ ಒಂದು ಕಾರ್ಯಕ್ರಮದಲ್ಲಿ ಆತ ಏನು ಮಾಡ್ತಾನಪ್ಪ ಅಂದರೆ ತನಗೆ ತಾನು ನಮ್ಮ ಒಂದು ಭಾರತ ದೇಶದಲ್ಲಿ ವಿಲೀನಗೊಳ್ಳಲು ಒಪ್ಕೊಳ್ತಾನೆ. ಯಾರು? ರಾಜಾ ಹರಿ ಸಿಂಗ್. ಹಾಗಾಗಿ ಎಷ್ಟರಲ್ಲಿ? 1947ರಲ್ಲಿ. ಇದು ಕೂಡ ನಮಗೆ 10th ಕ್ಲಾಸ್ ಪುಸ್ತಕ ಒಳಗೆ ಸಿಗುವಂತಹ ಮಾಹಿತಿ. ಆಧುನಿಕ ಭಾರತ ಇತಿಹಾಸ ಕಂಪ್ಲೀಟ್ ಆಗಿ ನಮಗೆ SSLC ಪುಸ್ತಕ ಒಳಗೆ ಸಿಗುತ್ತೆ. ಹಾಗಾಗಿ ಈ ಕ್ವಶನ್ ಕೂಡ ಅಲ್ಲಿ ತರನೇ ಬಿಲ್ಟ್ ಆಗಿದ್ದು ನೆನಪಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಎಷ್ಟರಲ್ಲಿ ವಿಲೀನಗೊಂಡಿರ್ತದೆ? 1947. ಓಕೆ, 101ನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ. 1962ರಲ್ಲಿ ಚೀನಾ ಭಾರತದ ಮೇಲೆ ದಾಳಿ ಮಾಡಲು ಕಾರಣ. ಓಕೆ, ಕಾರಣವನ್ನು ಕೇಳಲಾಗಿದೆ. ಆಪ್ಷನ್ಸ್ಗಳನ್ನು ನೋಡೋಣ ಯಾವ ರೀತಿ ಇದ್ದಾವೆ ಅಂತ. ದಲೈ ಲಾಮಾ ಮತ್ತು ಅವನ ಅನುಯಾಯಿಗಳಿಗೆ ಆಶ್ರಯ ನೀಡಿದ್ದು, ಭಾರತ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ್ದು, ಭಾರತದಿಂದ ನಿರಾಶ್ರಿತರು ಚೀನಾಕ್ಕೆ ನುಸುಳಿದ್ದು, ಚೀನಾದಲ್ಲಾದ ಸಮಾಜವಾದಿ ಕ್ರಾಂತಿ ಅಂತ ಇದೆ. ನೋಡ್ರಿ, ಆಧುನಿಕ ಭಾರತ ಇತಿಹಾಸ ಪ್ರಾರಂಭಗೊಳ್ಳೋದು ಎಲ್ಲಿತ್ರಪ್ಪ ಅಂತಂದರೆ ಭಾರತದಲ್ಲಿ ಯುರೋಪಿಯನ್ನರ ಆಗಮನದಿಂದ. ಓಕೆ, ಅಲ್ಲಿತ್ರ ಸ್ವತಂತ್ರ ಸಿಕ್ಕು ಮತ್ತು ಸ್ವತಂತ್ರ ಸಿಕ್ಕಿದ ಮೇಲೇನೂ ಕೂಡ ಏನಾಗತ್ತಪ್ಪ ಅಂತಂದರೆ ಭಾರತದ ಒಂದು ಆಧುನಿಕ ಭಾರತದ ಇತಿಹಾಸ ಕಂಟಿನ್ಯೂಯೇಷನ್ ಆಗುತ್ತೆ. ಓಕೆ, ಹಾಗಾಗಿ ನಮಗೆ ಕಂಪ್ಲೀಟಾಗಿ
10ನೇ ತರಗತಿಯ ಒಂದು ಪುಸ್ತಕದಲ್ಲಿ ಏನಾಗತ್ತಪ್ಪ ಅಂದರೆ ಆಧುನಿಕ ಭಾರತದ ಇತಿಹಾಸದಲ್ಲಿ ಆಗುವಂತಹ ಎಲ್ಲ ಘಟನೆಗಳು, ಸ್ವತಂತ್ರ ಪೂರ್ವ ಭಾರತದ ಘಟನೆಗಳು ಮತ್ತು ಸ್ವತಂತ್ರೋತ್ತರ ಘಟನೆಗಳು ಕೂಡ ಅಲ್ಲೇ ಸಿಗೋದು. ಹಾಗಾಗಿ ಈ ಪ್ರಶ್ನೆಗೂ ಕೂಡ 10ನೇ ತರಗತಿಯ ಒಂದು ಪುಸ್ತಕದಲ್ಲಿ ನಿಮಗೆ ಮಾಹಿತಿ ಸಿಗೋದು. ಓಕೆ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 1 ಆಗುತ್ತೆ. ದಲೈ ಲಾಮಾ ಮತ್ತು ಅವನ ಅನುಯಾಯಿಗಳು ಏನು ಮಾಡಿರ್ತಾರಪ್ಪ ಅಂದರೆ ಭಾರತ ದೇಶದಲ್ಲಿ ಆಶ್ರಯ ಪಡೆದು ಬಂದಿರ್ತಾರೆ. ಓಕೆ, ನೋಡ್ರಿ, ದಲೈ ಲಾಮಾ ಮತ್ತು ಆತನ ಅನುಯಾಯಿಗಳು ಏನು ಮಾಡಿದ್ರಪ್ಪ ಅಂತಂದರೆ ಟಿಬೇಟ್ ಒಂದು ಪ್ರದೇಶದಿಂದ ಭಾರತಕ್ಕೆ ಬಂದಿರ್ತಾರೆ. ಓಕೆ, ಬಂದಾಗ ಭಾರತ ದೇಶದಲ್ಲಿ ಇನ್ನೂ ಕೂಡ ದಲೈ ಲಾಮಾ ಮತ್ತು ಆತನ ಅನುಯಾಯಿಗಳು ಉತ್ತರಾಖಂಡದ ಮಸೂರಿ ಅಥವಾ ಧರ್ಮಶಾಲಾದಲ್ಲಿ, ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿಯೂ ಕೂಡ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಜಿಲ್ಲೆಯ ಬೈಲುಕೊಪ್ಪದಲ್ಲಿಯೂ ಕೂಡ ಇನ್ನೂ ಕೂಡ ದಲೈ ಲಾಮಾ ಮತ್ತು ಆತನ ಒಂದು ಅನುಯಾಯಿಗಳು ವಾಸ ಮಾಡ್ತಾ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ. ಹಾಗಾಗಿ ಈ ಒಂದು ಕಾರಣವನ್ನು ಇಟ್ಟುಕೊಂಡು ಚೀನಾದವ್ರು ಏನು ಮಾಡಿದ್ರಪ್ಪ ಅಂತಂದರೆ 1962ರಲ್ಲಿ ಭಾರತದ ಮೇಲೆ ದಾಳಿ ಮಾಡಿದರು. ಓಕೆ, ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಾಗತ್ತೆ ಅಂದರೆ ದಲೈ ಲಾಮಾ ಮತ್ತು ಅವನ ಅನುಯಾಯಿಗಳಿಗೆ ಆಶ್ರಯ ನೀಡಿದ್ದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಮಧ್ಯಯುಗದ ಭಾರತವನ್ನು ಆಳಿದ ಪ್ರಪ್ರಥಮ ಮಹಿಳೆ ಯಾರಾಗಿರ್ತಾರೆ? ಓಕೆ, ಇದು ಬಹಳಷ್ಟು ಎಕ್ಸಾಮ್ಸ್ಗಳಲ್ಲಿ ಕೇಳಾಗಿರುವಂತಹ ಪ್ರಶ್ನೆ ಆಗಿರ್ತದೆ. ನೋಡಿ ಆಪ್ಷನ್ಸ್ಗಳನ್ನು: ರಾಣಿ ಪದ್ಮಿನಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ರಜಿಯಾ ಸುಲ್ತಾನ್ ಅಥವಾ ಸುಲ್ತಾನ್ ರಜಿಯಾ ಬೇಗಂ, ಹಜರತ್ ಮಹಲ್ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3 ಆಗುತ್ತೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗುತ್ತೆ, ರಜಿಯಾ ಸುಲ್ತಾನ್. ಓಕೆ, ಅಥವಾ ಸುಲ್ತಾನ್ ರಜಿಯಾ. ಇವರು ಏನಾಗಿರ್ತಾರಪ್ಪ ಅಂತ ಮಧ್ಯಯುಗದ ಭಾರತವನ್ನು ಆಳಿದಂತಹ ಪ್ರಪ್ರಥಮ ಒಬ್ಬಳು ಮಹಿಳೆ ಆಗಿರ್ತಾಳೆ. ಯಾರು? ರಜಿಯಾ ಸುಲ್ತಾನ್. ಓಕೆ, ನೆನಪಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಇದು ಕೂಡ ನಿಮಗೆ 9ನೇ ತರಗತಿಯ ಮಧ್ಯಯುಗದ ಭಾರತ ಎಂಬ ಒಂದು ಲೆಸನಲ್ಲಿ ಸಿಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಪ್ರಶ್ನೆ ಸಂಖ್ಯೆ 103 ನೋಡಿ ಯಾವ ರೀತಿ ಇದೆ ಅಂತ. ಹಿಂದೂ ಕುಶನ ದಕ್ಷಿಣ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಟಂಕಿಸಿದ ಕುಶಾಣರ ದೊರೆ ಯಾರಾಗಿರ್ತಾರೆ? ಕುಜಲ್ ಕಡ್ಪೀಸಸ್, ವಿಮ್ ಕಡ್ಪೀಸಸ್, 1ನೇ ಕನಿಷ್ಕ, 2ನೇ ಕನಿಷ್ಕ ಅಂತ ಇದೆ. ಈ ನಿಮಗೆ ಗೊತ್ತಿದೆ, ಇದು ಎಲ್ಲಿ ಬರುತ್ತೆ ಲೆಸನು? ಕುಶಾಣರು ಎಂಬ ಒಂದು ಲೆಸನ್ದಲ್ಲಿ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಆಗುತ್ತೆ, ವಿಮ್ ಕಡ್ಪೀಸಸ್. ಓಕೆ, ಕುಶಾಣರ ಕಾಲದಲ್ಲಿ ಏನಾಗತ್ತಪ್ಪ ಅಂತಂದರೆ ಬಂಗಾರದ ಒಂದು ನಾಣ್ಯಗಳನ್ನು ಟಂಕಿಸಲಾಗತ್ತೆ. ಹಾಗಾಗಿ ನೆನಪಲ್ಲಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಯಾರಾಗಿರ್ತಾರೆ? ವಿಮ್ ಕಡ್ಪೀಸಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 104. ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಇದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಎರಡೂ ಧರ್ಮಗಳ ಬಗ್ಗೆ ಬೇಸಿಕ್ ಆಗಿರುವಂತಹ ನಾಲೆಜನ್ನು ಹೊಂದಿರ್ತೀರ. ಓಕೆ, ಹಾಗಾಗಿ ನೀವು ಅದರ ಮೇಲೇ ಈ ಕ್ವಶನ್ಸ್ಗಳನ್ನ ಟ್ಯಾಕಲ್ ಮಾಡ್ಬೋದು. 1 ಸತಿ 2 ಸತಿ ಹೊಸ ಧರ್ಮಗಳ ಉದಯ, ಬೌದ್ಧ ಧರ್ಮ ಮತ್ತು ಜೈನ ಧರ್ಮದ ಬಗ್ಗೆ ಒಂದು ಸ್ವಲ್ಪ ಸ್ಟಡಿಯನ್ನು ಮಾಡಬೇಕಾಗತ್ತೆ. ಓಕೆ, ನೋಡೋಣ ಯಾವ ರೀತಿ ಇದೆ ಅಂತ. ಅಹಿಂಸೆ, ಆಸ್ಥೇಯ, ಅಪರಿಗ್ರಹ, ಬ್ರಹ್ಮಚಾರ್ಯ ಅಂತ ಇದೆ. ಈ ಕಡೆ ಕದಿಯದಿರುವುದು, ಸಂಸಾರಿ ಆಗದಿರುವುದು, ಹಿಂಸೆ ಮಾಡದಿರುವುದು, ಆಸ್ತಿಯನ್ನು ಹೊಂದದಿರುವುದು ಅಂತ ಇದೆ. ಅಹಿಂಸೆ ಅಂದರೆ ಗೊತ್ತಲ್ವಾ? ಹಿಂಸೆ ಮಾಡದಿರುವುದು. ಓಕೆ, ಆಸ್ತಿಯ ಅಂತಂದ್ರೆ ಏನು? ಆಸ್ತಿಯನ್ನು ಹೊಂದದಿರುವುದಾ, ಸಂಸಾರಿ ಆಗದಿರುವುದು ಅಥವಾ ಕದಿಯದಿರುವುದು. ಆಸ್ತಿ ಅಂತಂದ್ರೆ ಏನು? ಕದಿಯದಿರುವುದು. ಓಕೆ, ನೋಡ್ರಿ, ಫಸ್ಟಿಗೆ ಸಿ ಮತ್ತು ಎ ಎಲ್ಲಿದೆ? ಸಿ ಮತ್ತು ಎ ನೋಡ್ರಿ, ಇಲ್ಲಿ ಸಿ ಇಲ್ಲ, ಎ ಇಲ್ಲ. ಹಾಗಾಗಿ ಇವು ಆಟೋಮೆಟಿಕ್ ಆಗಿ ಎಲಿಮಿನೇಟ್ ಆಗುತ್ತೆ. ಮೊದಲನೇ ಆಪ್ಷನ್ಸ್ಗೆ ಸಿ ಅಂತ ಬರಬೇಕಲ್ವಾ? ಹಾಗಾಗಿ ಎರಡಲ್ಲಿಯೂ ಕೂಡ ಸಿ ಇಲ್ಲ. ನೋಡ್ರಿ, ಮ್ಯಾಚ್ ದ ಫಾಲೋವಿಂಗ್ ಮಾಡೋತ್ತಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ಫಸ್ಟ್ ನಮ್ಗೆ ಯಾವುದು ಗೊತ್ತಿರುತ್ತಲ್ವಾ ಅದನ್ನೇ ನಾವು ಹಾಕಬೇಕಾಗತ್ತೆ. ಹಾಕಿದ ಮೇಲೆ ಏನಾಗಬೇಕು? ಅದು ಸರಿಯಾಗಿ ಯಾವುದರಲ್ಲಿ ಮ್ಯಾಚ್ ಆಗ್ತಾ ಇಲ್ಲ ಅದನ್ನು ನಾವು ಎಲಿಮಿನೇಟ್ ಮಾಡ್ಕೊಂಡ್ಬಿಡ್ಬೇಕು ಫಸ್ಟಾಗಿ. ನೋಡ್ರಿ, ಈ ಎರಡು ಆಪ್ಷನ್ 2 ಮತ್ತು 4ಅಲ್ಲಿ ಮೊದಲನೇದಾಗಿ ಸಿ ಇಲ್ಲವೇ ಇಲ್ಲ. ಹಾಗಾಗಿ ಇದು ಕಂಪ್ಲೀಟಾಗಿ ರಾಂಗ್ ಆಗುತ್ತೆ. ಆಪ್ಷನ್ 1 ಮತ್ತು ಆಪ್ಷನ್ 3ಅಲ್ಲಿ ನೋಡೋಣ ಯಾವುದು ಸರಿ ಅಂತ. ಓಕೆ, ಎರಡನೇದು ಡಿ ಹಾಕಿದ್ದಾರೆ. ಆಸ್ತಿ ಅಂತಂದ್ರೇನು? ಆಸ್ತಿಯನ್ನು ಹೊಂದದಿರುವುದು ಅಂತ ಕೊಟ್ಟಿದ್ದಾರೆ. ಆದರೆ ಆಸ್ತಿ ಅಂತಂದ್ರೇನು? ಕದಿಯದಿರುವುದು. ಹಾಗಾಗಿ ಇದು ತಪ್ಪಾಗತ್ತೆ, ಇದು ಸರಿಯಾಗತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೋಡ್ರಿ ಯಾವ ರೀತಿಯಾಗಿ ನಾವು ಎಲಿಮಿನೇಟನ್ನು ಮಾಡಿದ್ವಿ ಅಂದರೆ ಫಸ್ಟಿಗೆ ಯಾವ್ದು ಗೊತ್ತಿರ್ತದೆ ಅದನ್ನು ಹಾಕಬೇಕು. ಆಪ್ಷನ್ಸಲ್ಲಿ ಆ ಒಂದು ಸರಿಯಾಗಿ ಮ್ಯಾಚ್ ಇಲ್ಲ ಅಂದರೆ ಅದನ್ನು ನಾವು ಏನು ಮಾಡಬೇಕು? ರಾಂಗ್ ಅಂತ ಎಲಿಮಿನೇಟ್ ಮಾಡ್ಕೊಂಡ್ಬಿಡ್ಬೇಕು. ಯಾವುದಾದ್ರೂ ಎರಡರ ನಡುವರೆಗೆ ನಮಗೆ ಕನ್ಫ್ಯೂಸ್ ಆದಮೇಲೆ ಮತ್ತೆ ಒಂದು ಸ್ವಲ್ಪ ನಾವು ನೋಡಿಕೊಂಡು ಅದಕ್ಕೆ ರೈಟಾಗಿ ನಾವು ಮಾಡ್ಕೊಂಡು ನೋಡ್ರಿ ಕೇವಲ ಒಂದು ಇದರಲ್ಲಿ ನಾವು ಇದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಬೋದಾಗತ್ತೆ. ಓಕೆ, ನಮಗೆ 4 ಆಪ್ಷನಲ್ಲಿ ಕೇವಲ 2 ಗೊತ್ತಿದ್ರೂ ಕೂಡ ನಾವು ಮ್ಯಾಚ್ ದ ಫಾಲೋವಿಂಗನ್ನು ಸರಿಯಾಗಿ ನಾವು ಮ್ಯಾಚ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅಪರಿಗ್ರಹ ಅಂತಂದ್ರೇನು? ಆಸ್ತಿಯನ್ನು ಹೊಂದದಿರುವುದು. ಮತ್ತು ಬ್ರಹ್ಮಚಾರ್ಯ ಅಂತ ಗೊತ್ತಿದೆ ಅಲ್ವಾ? ಸಂಸಾರಿ ಆಗದಿರುವುದು. ಓಕೆ, ಇದು ಸರಿಯಾದಂತಹ ಒಂದು ಮ್ಯಾಚ್ ಮಾಡಲಾಗಿದೆ. ಈ ರೀತಿ ಮ್ಯಾಚ್ ಮಾಡಿದರೆ ನಮಗೆ ಸರಿಯಾದಂತಹ ಉತ್ತರ ಸಿಗುವುದು ಎಲ್ಲಿ ಅಂದರೆ ಆಪ್ಷನ್ 1 ಆಗುತ್ತೆ. ಓಕೆ, ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ. ಹೀಗೆ ನಾವೇನು ಮಾಡಬೇಕಪ್ಪ ಅಂದರೆ ಮ್ಯಾಚ್ ದ ಫಾಲೋವಿಂಗ್ ಇರುವಂತಹ ಕ್ವಶನ್ಸ್ಗಳನ್ನು ಟ್ಯಾಕಲ್ ಮಾಡಬೇಕಾಗತ್ತೆ. ಪ್ರಶ್ನೆ ಸಂಖ್ಯೆ 4. ಭರತ ಎಂಬ ಬುಡಕಟ್ಟು ಪೂರ್ವ ಪಂಜಾಬಿನ ಸತ್ರದ್ದು
ಹಾಗೂ ಯಮುನಾ ಪ್ರದೇಶದಲ್ಲಿ ನೆಲೆಸಿತ್ತು. ಈ ಪ್ರದೇಶವೇ ಏನಾಗತ್ತೆ ನೋಡೋಣ. ಧರ್ಮಾವ್ರತ, ಆರ್ಯವ್ರತ, ಕರ್ಮಾವ್ರತ, ದಾಸ್ಯಾವ್ರತ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆರ್ಯವ್ರತ. ಓಕೆ. ಭರತ ಎಂಬ ಬುಡಕಟ್ಟು ಪೂರ್ವ ಪಂಜಾಬಿನ ಸತದ್ರು ಹಾಗೂ ಯಮುನಾ ಪ್ರದೇಶದಲ್ಲಿ ನೆಲೆಸಿತ್ತು. ಈ ಪ್ರದೇಶವೇ ಆರ್ಯವ್ರತ ಆಗಿರ್ತದೆ. ಯಾಕಪ್ಪ ಅಂತಂದರೆ ಈ ಪ್ರದೇಶದಲ್ಲಿ ಆರ್ಯರು ವಾಸವಾಗಿದ್ದರು, ಹಾಗಾಗಿ ಈ ಪ್ರದೇಶವನ್ನು ಆರ್ಯವ್ರತ ಅಂತ ಕರೆಯಲಾಗತ್ತೆ. ಓಕೆ. ನೆಕ್ಸ್ಟ್ ನೋಡ್ರಿ, ಇದು ವೇದಗಳ ನಾಗರಿಕತೆ ಅಂತ ಇದೆ ಅಲ್ವಾ, ಆ ಒಂದು ಪಾಠದಲ್ಲಿ ನಮಗೆ ಈ ಒಂದು ಕ್ವಶನ್ ಸಿಗೋಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 106. ಗುರ್ಜರ ಮನೆತನದ ಆಳ್ವಿಕೆಯನ್ನು ಪ್ರಾರಂಭಿಸಿದ ಹರಿಶ್ಚಂದ್ರನ 4 ಮಕ್ಕಳು ಆಳ್ವಿಕೆ ನಡೆಸಿದ 4 ಪ್ರದೇಶಗಳಿವು. ಯಾವ ಪ್ರದೇಶಗಳು ನೋಡೋಣ. ಆಪ್ಷನ್ಸ್ಗಳನ್ನು ನೋಡಿದರೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಜೋಧ್ಪುರ, ನಂದೀಪುರ, ಭರೂಚ್ ಮತ್ತು ಉಜ್ಜಯಿನಿ. ಜೋಧ್ಪುರ, ನಂದೀಪುರ, ಕಳಿಂಗ ಮತ್ತು ಒರಿಸ್ಸಾ. ಉಜ್ಜಯಿನಿ, ಭರೂಚ್, ಮಾಳ್ವಾ ಮತ್ತು ನಂದೀಪುರ. ನಂದೀಪುರ, ಉಜ್ಜಯಿನಿ, ಒರಿಸ್ಸಾ ಮತ್ತು ಜೋಧ್ಪುರ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಆಗುತ್ತೆ. ಜೋಧ್ಪುರ, ನಂದೀಪುರ, ಕಳಿಂಗ ಮತ್ತು ಒರಿಸ್ಸಾ. ಓಕೆ. ಗುರ್ಜರ ಮನೆತನದಲ್ಲಿ ಅಂದರೆ ಇವರು ಉತ್ತರ ಭಾರತದಲ್ಲಿದ್ದಂತಹ ಪ್ರಮುಖ ಹಿಂದೂ ರಾಜರುಗಳು. ಓಕೆ. ಚಂದೇಲರು ಬರ್ತಾರೆ, ಗುರ್ಜರ ಪ್ರತಿಹಾರರು ಬರ್ತಾರೆ, ಮಾಳವರು ಬರ್ತಾರೆ, ಪ್ರಮುಖವಾದಂತಹ ಮನೆತನಗಳು. ಇದು ಕೂಡ ನಮಗೆ 6ನೇ ತರಗತಿ ಪಠ್ಯಪುಸ್ತಕದಲ್ಲಿಯೂ ಕೂಡ ಇದರ ಬಗ್ಗೆ ಮಾಹಿತಿ ಇದೆ. ಅದೇ ರೀತಿಯಾಗಿ 9ನೇ ತರಗತಿ ಪಠ್ಯಪುಸ್ತಕದಲ್ಲಿಯೂ ಕೂಡ ಮಾಹಿತಿ ಇದೆ. ಅಲ್ಲಿ ನೀವು ಕಂಪ್ಲೀಟ್ ಆಗಿ ಲೆಸನನ್ನು ಓದ್ಕೋಬಹುದು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಆಗುತ್ತೆ. ಓಕೆ. ನೆಕ್ಸ್ಟ್ ನೋಡ್ರಿ, ಪ್ರಶ್ನೆ ಸಂಖ್ಯೆ 7. ಸಮುದ್ರಗುಪ್ತನು ಜಾರಿಗೆ ತಂದ ಚಿನ್ನದ ನಾಣ್ಯವು ಇದನ್ನು ಸೂಚಿಸುತ್ತದೆ ಅಂತ ಇದೆ. ವೈದಿಕ ವಿಧಿವಿಧಾನಗಳನ್ನು ಅನುಸರಿಸುತ್ತಿದ್ದನು ಎಂದು, ಇವನು ಯುದ್ಧ ಪ್ರಿಯನಾಗಿದ್ದನೆಂದು, ಇವನು ಸಂಗೀತ ಪ್ರಿಯನಾಗಿದ್ದನೆಂದು, ಇವನು ಗುಪ್ತ ಶಕೆಯನ್ನು ಪ್ರಾರಂಭಿಸಿದನೆಂದು ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗುತ್ತೆ. ಇವನು ಸಂಗೀತ ಪ್ರಿಯನಾಗಿದ್ದನೆಂದು ಸೂಚಿಸ್ತದೆ. ಹೇಗಪ್ಪ ಅಂತಂದರೆ ಇವನು ಟಂಕಿಸಿರುವಂತಹ ಒಂದು ನಾಣ್ಯಗಳ ಮೇಲೆ ಈತನು ವೀಣೆಯನ್ನು ನುಡಿಸಿರುವಂತಹ ಒಂದು ದೃಶ್ಯವನ್ನು ಟಂಕಿಸಲಾಗಿತ್ತು. ಹಾಗಾಗಿ ಈತನನ್ನು ಏನು ಕರೆಯಲಾಗತ್ತಪ್ಪ ಅಂತಂದರೆ ಸಂಗೀತ ಪ್ರಿಯನು ಅಂತ ಕರೆಯಲಾಗ್ತದೆ. ಓಕೆ. ಯಾರು? ಸಮುದ್ರಗುಪ್ತ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗತ್ತೆ. ಓಕೆ. ನೆಕ್ಸ್ಟ್ ನೋಡ್ರಿ, ಪ್ರಶ್ನೆ ಸಂಖ್ಯೆ 108. ನೋಡ್ರಿ, ಇದು ಭಕ್ತಿ ಚಳವಳಿಯ ಪರಿಣಾಮಗಳಲ್ಲಿ ಒಂದಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವ ಪರಿಣಾಮಗಳು ನೋಡೋಣ. ಹಿಂದೂ ಆಚರಣೆಗಳಲ್ಲಿ ಸುಧಾರಣೆಗಳು ಕಂಡುಬರಲಿಲ್ಲ. ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು. ಉರ್ದು ಭಾಷೆಯಲ್ಲಿ ಮಾತ್ರ ಭಕ್ತಿಯ ಮಹತ್ವವನ್ನು ಸಾರಲಾಯಿತು. ಮುಸ್ಲಿಂ ಆಚರಣೆಗಳಲ್ಲಿ ಸುಧಾರಣೆಗಳು ಕಂಡುಬರಲಿಲ್ಲ ಅಂತ ಇದೆ. ಭಕ್ತಿ ಚಳವಳಿಯ ಪರಿಣಾಮಗಳು ಅಂತ 7ನೇ ತರಗತಿ ಪಠ್ಯಪುಸ್ತಕದಲ್ಲಿ ತುಂಬ ವಿಸ್ತಾರವಾಗಿ ಮತ್ತು ಬಹಳಷ್ಟು ಪ್ರತಿಯೊಬ್ಬರ ಬಗ್ಗೆಯೂ ಕೂಡ ಬಹಳಷ್ಟು ಸರಿಯಾಗಿ ಕೊಟ್ಟಿದ್ದಾರೆ. 9ನೇ ತರಗತಿ ಪಠ್ಯಪುಸ್ತಕದಲ್ಲಿಯೂ ಕೂಡ ಇದೆ. ಹಾಗಾಗಿ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಹಿಂದೂ ಆಚರಣೆಗಳಲ್ಲಿ ಸುಧಾರಣೆಗಳು ಕಂಡುಬರಲಿಲ್ಲ ಅಂತ ಇದೆ. ಇಲ್ಲ, ಸುಧಾರಣೆಗಳು ಕಂಡುಬಂದು ಇದರ ಒಂದು ಪರಿಣಾಮ ಕೇಳ್ಯಾರ ನಮಗೆ. ಪರಿಣಾಮಗಳು ಅಂತ ಕೊಟ್ಟಿದ್ದಾರಲ್ವ, ಅದರಲ್ಲಿ 7ನೇ ತರಗತಿ ಪಠ್ಯಪುಸ್ತಕದಲ್ಲಿ ಪರಿಣಾಮಗಳನ್ನು ಕೊಟ್ಟಿದ್ದಾರೆ. ಇದು ಸರಿಯಾದಂತಹ ಒಂದು ಆಪ್ಷನ್ ಯಾವುದಾಗತ್ತಂದರೆ ಆಪ್ಷನ್ 2 ಆಗತ್ತೆ. ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು. ಓಕೆ. ನಮ್ಮ ಪ್ರಾದೇಶಿಕ ಭಾಷೆಗಳಲ್ಲಿ ರಚನೆ ಆದಂತಹ ಕೃತಿಗಳು, ಕಾವ್ಯಗಳನ್ನು ಬೇರೆ ಒಂದು ಸ್ಥಳಗಳಲ್ಲಿ ಓದಿ ತುರ್ಜುಮೆಯನ್ನು ಮಾಡಲಾಯಿತು. ಹಾಗಾಗಿ ಅಲ್ಲಿಯೂ ಕೂಡ ಪ್ರಚಾರಗೊಂಡು. ಓಕೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಏನಾಗತ್ತಪ್ಪ ಅಂತಂದರೆ ಆಪ್ಷನ್ 2, ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು. ಓಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 109. ಭಾರತದ ಮೇಲೆ ಅಲೆಕ್ಸಾಂಡರನ ದಾಳಿಯಿಂದಾದ ಪರಿಣಾಮ. ಏನಾಯಿತು ಪರಿಣಾಮ ನೋಡೋಣ. ಭಾರತೀಯರು ಸಂಸ್ಕೃತವನ್ನು ಮರೆತು ಗ್ರೀಕ್ ಭಾಷೆಯನ್ನು ಕಲಿತರು. ಭಾರತೀಯ ಗ್ರಂಥಗಳು ಗ್ರೀಕ್ ಭಾಷೆಗೆ ತುರ್ಜುಮೆಗೊಂಡವು. ಭಾರತೀಯ ಸಂಸ್ಕೃತಿಯು ಅವನತಿಯತ್ತ ಸಾಗಿತ್ತು. ಭಾರತ ಗ್ರೀಕ್ ಸಾಮ್ರಾಜ್ಯದೊಂದಿಗೆ ವಿಲೀನಗೊಂಡಿತು ಅಂತ ಇದೆ. ನೋಡ್ರಿ, ಭಾರತೀಯರು ಸಂಸ್ಕೃತ ಮರೆತು ಗ್ರೀಕ್ ಭಾಷೆಯನ್ನು ಕಲಿತರು. ಇದು ಕೂಡ ಎಲ್ಲಿಯಾದರೂ ನೀವು ಇತಿಹಾಸ ಓದೋದ್ರಲ್ಲಿ ಇದು ಒಂದು ಕೇಳಿದ್ದೀರಾ? ಇಲ್ವಲ್ಲ. ಹಾಗಾಗಿ ಇದು ರಾಂಗ್ ಆಗತ್ತೆ. ಭಾರತೀಯ ಸಂಸ್ಕೃತಿ ಅವನತಿ ಆಯಿತು, ಹೈಲಿ ಇಂಪಾಸಿಬಲ್. ನಮ್ಮ ಸಂಸ್ಕೃತಿ ಇನ್ನೂ ಕೂಡ ಇದೆ. ಭಾರತ ಗ್ರೀಕ್ ಸಾಮ್ರಾಜ್ಯದೊಂದಿಗೆ, ಭಾರತ ಯಾವುದೇ ಬೇರೆ ಸಾಮ್ರಾಜ್ಯದೊಂದಿಗೆ ವಿಲೀನಗೊಳ್ಳಿಲ್ಲ. ಹಾಗಾಗಿ ಇದು ಕೂಡ ರಾಂಗು. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಭಾರತೀಯ ಗ್ರಂಥಗಳು ಗ್ರೀಕ್ ಭಾಷೆಗಳಿಗೆ ತುರ್ಜಮೆಗೊಂಡು. ಅದೇಂಗಪ್ಪ ಅಂತಂದರೆ ಆ ಒಂದು ಕಾಲದಲ್ಲಿ ಬಂದಿರುವಂತಹ ಗ್ರೀಕ್ ಒಂದು ತತ್ವಜ್ಞಾನಿಗಳು ಆಗಿರಬಹುದು, ಅಥವಾ ಬೇರೆ ಬೇರೆ ಒಂದು ಅಲೆಕ್ಸಾಂಡರ್ನ ಜೊತೆಯಲ್ಲಿ ಬಂದಿರುವಂತಹ ಕೆಲವೊಂದಿಷ್ಟು ವಿದ್ವಾಂಸರುಗಳು ನಮ್ಮ ಭಾರತ ದೇಶಕ್ಕೆ ಬಂದು ಇಲ್ಲಿನ ಒಂದು ಸಂಸ್ಕೃತಿಯನ್ನು ಏನು ಮಾಡಿದ್ರಪ್ಪ ಅಂದರೆ ತಮ್ಮೊಂದಿಗೆ ಕೆಲವೊಂದಿಷ್ಟು ಗ್ರಂಥಗಳನ್ನು ಒಯ್ದು ತಮ್ಮ ಒಂದು ಭಾಷೆಗೆ ಅವ್ರು ಏನು ಮಾಡಿದರು, ತುರ್ಜುಮೆಯನ್ನು ಮಾಡಿಕೊಂಡ್ರು. ಹಾಗಾಗಿ ಭಾರತೀಯ ಗ್ರಂಥಗಳು ಏನಾದವು, ಗ್ರೀಕ್ ಭಾಷೆಗೆ ತುರ್ಜುಮೆಯನ್ನು ಗೊಂಡವು, ಅಥವಾ ಆ ಒಂದು ಭಾಷೆಯಲ್ಲಿ ಅವ್ರೇನು ಮಾಡಿದ್ರಂದರೆ ಭಾಷಾಂತರವನ್ನು ಮಾಡ್ಕೊಂಡಿದ್ರು. ಓಕೆ. ನೆಕ್ಸ್ಟ್ ನೋಡ್ರಿ, ಪ್ರಶ್ನೆ ಸಂಖ್ಯೆ 110 ಆಗಬೇಕಿದ್ದು.
15ನೇ ಶತಮಾನದ ಭಾರತದಲ್ಲಿ ಜರುಗಿದ ಸಾಮಾಜಿಕ ಸುಧಾರಣಾ ಚಳವಳಿಯ ಮುಖ್ಯ ಪರಿಣಾಮ ಏನಾಯಿತು? ಆಪ್ಷನ್ಸ್ಗಳನ್ನು ನೋಡಿ. ಧಾರ್ಮಿಕ ಜೀವನ ಸುಧಾರಣೆ, ಹಿಂದೂ ಸಮಾಜದ ಬಲಪಡಿಸುವಿಕೆ, ಶಿಕ್ಷಣದ ಪ್ರಸಾರ, ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ ಅಂತ ಇದೆ. 15ನೇ ಶತಮಾನದ ಭಾರತದಲ್ಲಿ ಜರುಗಿದ ಸಾಮಾಜಿಕ ಸುಧಾರಣಾ ಚಳವಳಿಯ ಒಂದು ಮುಖ್ಯ ಪರಿಣಾಮ ಏನಾಗತ್ತಂದ್ರೆ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ. ಓಕೆ, ಇವರೆಲ್ಲರೂ ಕೂಡ ಸಾಮಾಜಿಕ ಪಿಡುಗುಗಳನ್ನು ನಿರ್ಮೂಲನೆ ಮಾಡೋದಕ್ಕೆ ಶ್ರಮ ಪಡ್ತಾರೆ. ಯಾರು? ಸಾಮಾಜಿಕ ಸುಧಾರಣಾ ಚಳವಳಿಯ ಮುಖ್ಯ ಹರಿಕಾರರು. ಓಕೆ, ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಪ್ರಶ್ನೆ ಸಂಖ್ಯೆ 111. ಭೂಮಿಯ ಕೇಂದ್ರ ವಲಯವನ್ನು ನಿಫೆ ಎಂದು ಕರೆಯಲು ಕಾರಣ. ಒಟ್ಟು ನಾವು ನೋಡ್ರಿ 11ನೇ ಪ್ರಶ್ನೆ ಬಂತು, 111ನೇ ಪ್ರಶ್ನೆ. ಹಾಗಾದರೆ ನಾವು ಒಟ್ಟು 20 ಪ್ರಶ್ನೆ, ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂಥ ಎಷ್ಟು ಪ್ರಶ್ನೆಗಳನ್ನು ನೋಡಿದ್ವಿ? 20 ಪ್ರಶ್ನೆ. ಇನ್ನು ಯಾವ ವಿಷಯ ಬರುತ್ತಪ್ಪ ಅಂದರೆ ಜೋಗ್ರಫಿ ಬರುತ್ತೆ. ಓಕೆ, ಭೂಗೋಳ ವಿಜ್ಞಾನ ಬರುತ್ತೆ. ಭೂಗೋಳ ವಿಜ್ಞಾನದಲ್ಲಿ ಎಷ್ಟು ಪ್ರಶ್ನೆಗಳಿದ್ದಾವೆ ಅಂತ ನೋಡೋಣ. 111 ಯಾವ ಪ್ರಾರಂಭ ಆಯಿತು? ಭೂಗೋಳ ವಿಜ್ಞಾನ ವಿಷಯ ಪ್ರಾರಂಭವಾಯಿತು. ಓಕೆ, ಹಾಗಾದರೆ ನೋಡಿ ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಭೂಮಿಯ ಕೇಂದ್ರ ವಲಯವನ್ನು ನಿಫೆ ಎಂದು ಕರೆಯಲು ಕಾರಣ. ಎದಕ್ಕೆ ಕರಿತೀವಿ ನಿಫೆ ಅಂತ ನೋಡೋಣ. ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿರುವುದು, ನಿಕ್ಕಲ್ ಮತ್ತು ತಾಮ್ರದ ವಸ್ತುಗಳು ಕೂಡಿರುವುದು, ನಿಕ್ಕಲ್ ಮತ್ತು ಅಲ್ಯೂಮಿನಿಯಂ ವಸ್ತುಗಳು ಕೂಡಿರುವುದು, ನಿಕ್ಕಲ್ ಮತ್ತು ಮ್ಯಾಗ್ನೀಷಿಯಂ ವಸ್ತುಗಳು ಕೂಡಿರುವುದು. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಏನಾಗತ್ತಪ್ಪ ಅಂತಂದರೆ ಆಪ್ಷನ್ 1 ಆಗುತ್ತೆ. ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿರುವುದು. ಓಕೆ, ಅದೇಂಗೆ ಅಂತಂದರೆ ಭೂಮಿಯ ಕೇಂದ್ರಗೋಳದಲ್ಲಿ ನಿಕ್ಕಲ್ ಮತ್ತು ಕಬ್ಬಿಣ, ನಿಕ್ಕಲ್ ಅಂತಂದ್ರೆ ಏನು? ನಿಕ್ಕಲದ ಒಂದು ಸಂಕೇತ ಆಗಿ Ni ಅನ್ನು ಯೂಸ್ ಮಾಡಿರ್ತಾರೆ. ಅದೇ ರೀತಿಯಾಗಿ ಕಬ್ಬಿಣದ ಒಂದು ಸಂಕೇತವಾಗಿ Fe ಅನ್ನು ಒಂದು ಬಳಸಿರ್ತಾರೆ. ಹಾಗಾಗಿ ನಿಕ್ಕಲ್ ಮತ್ತು ಕಬ್ಬಿಣ ಕೂಡಿರುವುದರಿಂದ ಇದನ್ನು ಕೇಂದ್ರಗೋಳವನ್ನು ನಿಫೆ ಎಂದು ಕರೆಯಲಾಗ್ತದೆ. ಇದು ಎಷ್ಟು ಕಿಲೋಮೀಟರ್ ಆಳವಾಗಿ ಇರ್ತದಪ್ಪ ಅಂತಂದರೆ 6321 ಕಿಲೋಮೀಟರ್ ಆಳವಾಗಿ ಇರುತ್ತೆ. ಓಕೆ, ಭೂಮಿಯ ಶಿಲಾಗೋಳ ಎಂಬ ಒಂದು ಪಾಠದಲ್ಲಿ ನಾವು 8ನೇ ತರಗತಿಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕಾಣಬಹುದಾಗತ್ತೆ. ಓಕೆ, ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ. ನಿಮಗೆ ಈ ಜಿಯೋಗ್ರಫಿ ರಿಲೇಟೆಡ್ ಆಗಿ ಎಲ್ಲ ಲೆಸನ್ಸ್ಗಳು ಕಂಪ್ಲೀಟ್ ಆಗಿ ಕ್ವಶನ್ ಆನ್ಸರ್ ಫಾರ್ಮಲ್ಲಿ ಬೇಕು ಅಂತ ಅನಿಸಿದರೆ ನಾನು ಖಂಡಿತ ಅದರ ಮೇಲೆ ಕ್ಲಾಸಸ್ಗಳನ್ನು ಮಾಡ್ತೀನಿ. ಓಕೆ, ನೆಕ್ಸ್ಟ್ ನೋಡ್ರಿ, ಪ್ರಶ್ನೆ ಸಂಖ್ಯೆ 112. ವಾಯುಮಂಡಲದ ಅತ್ಯಂತ ಕೆಳಪದರ ಇದಾಗಿದೆ. ಯಾವುದಾಗಿದೆ ಕೆಳಪದರು? ನೋಡೋಣ. ಇದು ಕೂಡ ಇಂಪಾರ್ಟೆಂಟು. ಈ ಎಲ್ಲ ಜೋಗ್ರಫಿ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ಗಳು ಫಸ್ಟ್ 8ನೇ ತರಗತಿಯಿಂದನೇ ಬಂದಿರೋದು. ಯಾಕಪ್ಪ ಅಂತಂದರೆ 8ನೇ ತರಗತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಫ್ಯಾಕ್ಟ್ಸ್ಗಳನ್ನು ಒಳಗೊಂಡಿರುವಂತಹ ಒಂದು ತರಗತಿಯಾಗಿದೆ. ಯಾವ್ದು ರಿಲೇಟೆಡ್ ಆಗಿ? ಜೋಗ್ರಫಿ. ಓಕೆ, ಹಾಗಾಗಿ ನಿಮಗೆ ಜೋಗ್ರಫಿ ರಿಲೇಟೆಡ್ ಆಗಿ ವಿಡಿಯೋಸ್ಗಳು ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಖಂಡಿತ ಅದನ್ನು ತೊಗೊಂಬರ್ತೇನೆ. ಓಕೆ, ನೋಡ್ರಿ, ವಾಯುಮಂಡಲದ ಅತ್ಯಂತ ಕೆಳಪದರು ಇದಾಗಿದೆ. ಯಾವುದು? ಮಧ್ಯಂತರ ಮಂಡಲ, ಸಮೋಷ್ಣ ಮಂಡಲ, ಪರಿವರ್ತನಾ ಮಂಡಲ, ಅಯಾನು ಮಂಡಲ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗುತ್ತೆ, ಪರಿವರ್ತನಾ ಮಂಡಲ. ಓಕೆ, ಭೂಮಿಯಿಂದ ಕೇವಲ 2 ರಿಂದ 2.5 ಕಿಲೋಮೀಟರ್ ಅಷ್ಟೇ ಎತ್ತರವಾಗಿರ್ತದೆ. ಯಾವುದು? ಪರಿವರ್ತನಾ ಮಂಡಲ. ಮೋಡ, ಮಳೆ, ಗಾಳಿ ಇವೆಲ್ಲವೂ ಕೂಡ ಸಂಭವಿಸುವುದು ಎಲ್ಲಿ ಅಂತಂದರೆ ಗುಡುಗು, ಮಿಂಚು ಎಲ್ಲವೂ ಕೂಡ ಈ ಒಂದು ಪರಿವರ್ತನಾ ಮಂಡಲದಲ್ಲಿ. ಇವುಗಳನ್ನು ಕೂಡ ನಾವೇನು ಮಾಡೋಣಪ್ಪ ಅಂತಂದರೆ ವಾಯುಗೋಳ ಎಂಬ ಒಂದು ಪಾಠದಲ್ಲಿ ಇವೆಲ್ಲ ಪ್ರಶ್ನೆಗಳು ಅಲ್ಲಿ ತರನೇ ರೈಸ್ ಆಗಿ ಬಂದಿರೋದು. ಓಕೆ, ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 113. ಎ ಪಟ್ಟಿಯಲ್ಲಿನ ಪ್ರದೇಶಗಳಿಗೆ ಬಿ ಪಟ್ಟಿಯಲ್ಲಿರುವ ಆವರ್ತ ಮಾರುತಗಳನ್ನು ಹೊಂದಿಸಿ ಅಂತ. ಇದು ಕೂಡ 8ನೇ ತರಗತಿಯಿಂದನೇ ತೆಗೆದುಕೊಂಡಿರುವಂತಹ ಪ್ರಶ್ನೆ. ನೆನಪಲ್ಲಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ನಾನು ಹೇಳಿದ್ದೀನಿ ಜೋಗ್ರಫಿ ಅಂದರೆ 8ನೇ ತರಗತಿ. ಯಾವುದಕ್ಕೆ? ಸ್ಪೆಷಲಿ ಫಾರ್ TET-ದವರಿಗೆ. ಓಕೆ, ಚೀನಾ ಏನಾಗುತ್ತೆ? ಟೈಫೂನ್. ಅಮೇರಿಕಾ ಹರಿಕೇನ್. ಆಸ್ಟ್ರೇಲಿಯಾ ವಿಲ್ಲಿ ವಿಲ್ಲೀಸ್ ಮತ್ತು ರಷ್ಯಾ ವಿರ್ಲ್ಪೋಲ್. ಓಕೆ, ಈ ಒಂದು ಆಪ್ಷನ್ಸ್ಗಳು ಎಲ್ಲಿದ್ದಾವೆ? ಸಿ ಡಿ ನೆಕ್ಸ್ಟು ಬಿ ಎ. ಸಿ ಡಿ ಬಿ ಎ ಎಲ್ಲಿದೆ? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್, ಸಿ ಡಿ ಬಿ ಎ. ಓಕೆ, ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ. ನೀವು ಈ ರೀತಿಯಾಗಿ ಹೊಂದಿಸ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 114. ಹಿಂದೂ ಮಹಾಸಾಗರ ಹೊಂದಿರುವ ಖಂಡಗಳ ಮೇರೆಗಳು. ಯಾವ್ಯಾವ ಖಂಡಗಳ ಮೇರೆಗಳು? ಹಿಂದೂ ಮಹಾಸಾಗರ ಖಂಡಗಳ ಮೇರೆಗಳು ನಿಮಗೆ ಗೊತ್ತಿರಬೇಕಪ್ಪ ಅಂತಂದರೆ ನಿಮಗೆ ವರ್ಲ್ಡ್ ಮ್ಯಾಪ್ ಗೊತ್ತಿರಬೇಕಾಗತ್ತೆ. ಏಷ್ಯಾ ಖಂಡ 6ನೇ ತರಗತಿ ಮತ್ತು 7ನೇ ತರಗತಿಯಲ್ಲಿ ಇರುವಂತಹ
ಈ ತರಗತಿಯ ಒಂದು ಬ್ಯಾಕ್ ಸೈಡಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಖಂಡಗಳನ್ನು ಕೊಟ್ಟಿದ್ದಾರೆ. ಕಂಪ್ಲೀಟಾಗಿ ನೋಡ್ರಿ, ಒಟ್ಟು 7 ಖಂಡಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ನೀವು ಜಸ್ಟ್ ಗ್ಲ್ಯಾನ್ಸನ್ನು ಮಾಡ್ಕೋಬೇಕು. ಮ್ಯಾಪ್ ಅಂತೂ ನಿಮಗೆ ಗೊತ್ತಿರಲೇಬೇಕು. ನಾವು ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಂದು ಪ್ರಿಪರೇಷನ್ ಮಾಡ್ತಾ ಇದೀವಪ್ಪ ಅಂತಂದರೆ ಮ್ಯಾಪ್ ರೀಡಿಂಗ್ ನಮಗೆ ಗೊತ್ತಿರಬೇಕಾಗತ್ತೆ. ಹಾಗಾದರೆ ಆ 2 ತರಗತಿಗಳ ಒಂದು ಬ್ಯಾಕ್ ಸೈಡ್ ಕೊಟ್ಟಿರುವಂತಹ ಒಂದು ಖಂಡಗಳು ಎಂಬ ಲೆಸನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದನ್ನು ನೋಡ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕಾಗತ್ತೆ. ಓಕೆ, ನೋಡ್ರಿ ಯಾವ್ಯಾವ ಖಂಡಗಳು ಮೇರೆಗಳನ್ನು ಹೊಂದಿದ್ದಾವೆ ಅಂತ. ಆಸ್ಟ್ರೇಲಿಯಾ, ಏಷ್ಯಾ, ದಕ್ಷಿಣ ಅಮೇರಿಕಾ, ಆಫ್ರಿಕಾ, ದಕ್ಷಿಣ ಅಮೇರಿಕಾ, ಆಸ್ಟ್ರೇಲಿಯಾ, ಆಫ್ರಿಕಾ, ಏಷ್ಯಾ ಮತ್ತು ಆಸ್ಟ್ರೇಲಿಯಾ, ಆಸ್ಟ್ರೇಲಿಯಾ, ಏಷ್ಯಾ ಮತ್ತು ಉತ್ತರ ಅಮೇರಿಕಾ ಅಂತ ಇದೆ. ಮೊದಲನೇದಾಗಿ ನಮಗೆ ಗೊತ್ತಿರಬೇಕು, ಹಿಂದೂ ಮಹಾಸಾಗರ ಎಲ್ಲಿ ಬರುತ್ತೆ ಗೊತ್ತಿದೆ ಅಲ್ವಾ? ನೋಡ್ರಿ, ನಾವಿಲ್ಲಿ ಒಂದು ರಫ್ಲಿ ಏಷ್ಯಾ ಮ್ಯಾಪನ್ನು ತಗೊಳ್ಳೋಣ. ನೋಡ್ರಿ, ಆ್ಯಕ್ಚುಲಿ ಇಲ್ಲಿ ಟ್ಯಾಬ್ ಮೇಲೆ ಅಷ್ಟೊಂದು ಸರಿಯಾಗಿ ನಮಗೆ ಮೂಡೋದಿಲ್ಲ ಪೆನ್ನು, ಹಾಗಾಗಿ ಅಷ್ಟು ಸರಿಯಾಗಿ ಡ್ರಾ ಆಗೋದಿಲ್ಲ. ನೋಡ್ರಿ, ಇದು ಆಫ್ರಿಕಾ ಅಂತ ತಿಳ್ಕೊಳ್ಳೋಣ, ಇದು ಆಸ್ಟ್ರೇಲಿಯಾ ಅಂತ ಅಂದ್ಕೊಳ್ಳೋಣ. ಓಕೆ, ಇಲ್ಲಿ ಏನಾಗತ್ತಪ್ಪ ಅಂತಂದರೆ ಇದು ಹಿಂದೂ ಮಹಾಸಾಗರ. ಹಾಗಾದರೆ ಏಷ್ಯಾ, ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಇದು ಎಲ್ಲಿದೆ ನೋಡೋಣ. ಏಷ್ಯಾ, ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ, ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಇಲ್ಲಿ ಗೊತ್ತಾಯ್ತಲ್ವಾ ನಿಮಗೆ? ಇಷ್ಟು ಈಸಿಯಾಗಿ ನಾವು ಕಂಡುಹಿಡ್ಕೋಬಹುದು. ಓಕೆ, ಏನು ಕೇಳಲಾಗಿದೆ? ಹಿಂದೂ ಮಹಾಸಾಗರ ಹೊಂದಿರುವ ಖಂಡಗಳ ಮೇರೆಗಳು. ನೋಡ್ರಿ, ಈ ಕಡೆ ಪಶ್ಚಿಮದ ಕಡೆ ಆಫ್ರಿಕಾ ಖಂಡ ಇದೆ, ಪೂರ್ವದ ಕಡೆ ಆಸ್ಟ್ರೇಲಿಯಾ ಖಂಡ ಇದೆ ಮತ್ತು ಉತ್ತರ ಭಾಗದಲ್ಲಿ ಏಷ್ಯಾ ಖಂಡ ಇದೆ. ಅಷ್ಟು ಈಸಿಯಾಗಿರುತ್ತೆ. ನಾವೇನು ಮಾಡಬೇಕು? ಅಟ್ಲೀಸ್ಟ್ ನಮ್ಗೆ ಗೊತ್ತಿದ್ರೆ ನಾವು ಈಸಿಯಾಗಿ ಗುರುತಿಸ್ಬೋದು. ಗೊತ್ತಿಲ್ಲಪ್ಪ ಅಂತಂದರೆ ಯಾವ ರೀತಿ ಗುರುತಿಸೋಕ್ಕಾಗತ್ತೆ? ಹಾಗಾಗಿ ಓಕೆ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3 ಆಗುತ್ತೆ. ಈ 3 ಮೇರೆಗಳು ಯಾವುದು ಹೊಂದಿದೆ? ಹಿಂದೂ ಮಹಾಸಾಗರ ಹೊಂದಿದೆ. ನೆಕ್ಸ್ಟ್ ನೋಡ್ರಿ, 115ನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಭಾರತದಂತಹ ರಾಷ್ಟ್ರಕ್ಕೆ ಗಡಿರೇಖೆಯು ಅವಶ್ಯಕವಾಗಿದೆ. ಕಾರಣ? ಎದಕ್ಕೆ ಅವಶ್ಯಕವಾಗಿದೆ ಗಡಿರೇಖೆ? ಕೈಗಾರಿಕೆಗಳಿಗೆ ಬೇಕಾಗುವ ಕಚ್ಚಾ ಪದಾರ್ಥಗಳನ್ನು ಸರಬರಾಜು ಮಾಡಲು, ರೈಲು ಮಾರ್ಗಗಳಿಗೆ ಪೂರಕವಾಗಲು, ಕೈಗಾರಿಕೆಗಳ ಸಿದ್ಧ ವಸ್ತುಗಳನ್ನು ವಿತರಿಸಲು ಅಥವಾ ದೀರ್ಘವಾದ ಭೂಗಡಿಯನ್ನು ರಕ್ಷಿಸಲು. ಎದಕ್ಕೆ ಅವಶ್ಯಕವಾಗಿದೆ ಅಂತಂದರೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ದೀರ್ಘವಾದ ಭೂಗಡಿಯನ್ನು ರಕ್ಷಿಸಲು ನಮಗೇನು ಅವಶ್ಯಕತೆ ಇದೆ? ಗಡಿರೇಖೆ ಅವಶ್ಯಕಾರಿಯಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 116. ಕೋಲ್ಕತ್ತಾವನ್ನು ಚಹಾದ ಬಂದರು ಎಂದು ಏಕೆ ಕರೆಯಲಾಗ್ತದೆ? ಯಾಕೆ ಕರಿತೀವಿ ಚಹಾದ ಬಂದರು ಅಂತ ನೋಡೋಣ. ಡಾರ್ಜಿಲಿಂಗ್ನಲ್ಲಿ ಬೆಳೆಯುವ ಚಹಾವನ್ನು ಕೋಲ್ಕತ್ತಾ ಮೂಲಕ ರಫ್ತು ಮಾಡಲಾಗ್ತದೆ. ಓಕೆ, ಪಶ್ಚಿಮ ಬಂಗಾಳದ ಜನರು ಚಹಾವನ್ನು ಹೆಚ್ಚಾಗಿ ಬಳಸುತ್ತಾರೆ. ರಾಂಗ್ ಆಗತ್ತೆ. ಕಲ್ಕತ್ತಾದಲ್ಲಿ ತಯಾರಿಸುವ ಚಹಾ ಅತಿ ಉತ್ಕೃಷ್ಟವಾದದ್ದು. ಇದು ಓಕೆ. ನೋಡೋಣ. ಕಲ್ಕತ್ತಾದಲ್ಲಿ ಬಂದು ಇಳಿದಿದ್ದ ಚಹಾವನ್ನು ಸಮುದ್ರಕ್ಕೆ ಎಸೆಯುತ್ತಾರೆ. ಇದು ಕೂಡ ತಪ್ಪಾಗುತ್ತದೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ನೋಡ್ರಿ, 2 ಆಪ್ಷನ್ ಓಕೆ ಇದೆ. ಆದರೆ ನಮಗೆ ಅತಿ ಹೆಚ್ಚು ನಮ್ಮ ಒಂದು ಕ್ವಶನ್ಗೆ ಅತಿ ಸನಿಹದಲ್ಲಿರುವಂತಹ ಆನ್ಸರ್ ಯಾವುದಾಗತ್ತಪ್ಪ ಅಂದರೆ ಆಪ್ಷನ್ 1 ಆಗುತ್ತೆ. ಓಕೆ, ಡಾರ್ಜಿಲಿಂಗ್ನಲ್ಲಿ ಬೆಳೆಯುವ ಚಹಾವನ್ನು ಕೋಲ್ಕತ್ತಾ ಮೂಲಕ ರಫ್ತು ಮಾಡಲಾಗ್ತದೆ. ಹಾಗಾಗಿ ನಮಗೆ ಬಂದರು ಕೇಳಿದಾರಲ್ವಾ? ಓಕೆ, ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 1 ಆಗುತ್ತೆ. ಕೋಲ್ಕತ್ತಾದಲ್ಲಿರುವಂಥ ಬಂದರಿನ ಮೂಲಕ ಡಾರ್ಜಿಲಿಂಗ್ನಲ್ಲಿ ಬೆಳೆಯುವಂತಹ ಚಹಾವನ್ನು ರಫ್ತು ಮಾಡಲಾಗತ್ತೆ. ಅದಕ್ಕೋಸ್ಕರ ಕೋಲ್ಕತ್ತಾವನ್ನು ಏನಂತ ಕರೆಯಲಾಗ್ತದೆ? ಚಹಾದ ಬಂದರು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಯಾವ ರೀತಿ ಇದೆ ಅಂತ. ಭಾರತದಲ್ಲಿ ಪ್ರಾರಂಭಿಸಲ್ಪಟ್ಟ ಮೊಟ್ಟ ಮೊದಲ ರೈಲು ಮಾರ್ಗ ಯಾವುದು? ನೋಡೋಣ. ಕೋಲ್ಕತ್ತಾದಿಂದ ರಾಣಿಗಂಜ್ವರೆಗೂ, ಚೆನ್ನೈಯಿಂದ ಅರಂಕೊಣಂವರೆಗೂ, ಬೆಂಗಳೂರಿನಿಂದ ಚೆನ್ನೈವರೆಗೂ, ಮುಂಬೈನಿಂದ ಠಾಣೆವರೆಗೂ. ಗೊತ್ತಿದೆ ಎಲ್ರಿಗೂ ಕೂಡ. 1853ರಲ್ಲಿ ಮುಂಬೈಯಿಂದ ಠಾಣಾದುವರೆಗೂ ಏನು ಮಾಡಿದಪ್ಪ ಅಂತಂದರೆ ಮೊದಲ ರೈಲು ಮಾರ್ಗವನ್ನು ಪ್ರಾರಂಭ ಮಾಡಲಾಯಿತು. ಓಕೆ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 4 ಇದ್ದು. ನೆಕ್ಸ್ಟ್ ನೋಡ್ರಿ, ಪ್ರಶ್ನೆ ಸಂಖ್ಯೆ 118. ನವಸೇವಾ ಬಂದರಿನ ನಿರ್ಮಾಣದಿಂದ ಆಗಿರುವ ಮುಖ್ಯ ಪರಿಣಾಮ. ಓಕೆ, ಯಾವುದು? ಏನಾಗುತ್ತೆ ಪರಿಣಾಮ? ನವಸೇವಾ ಬಂದರು ಎಲ್ಲಿದೆ? ಮುಂಬೈ ಒಳಗಿದೆ. ನೆನಪಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮುಂಬೈ ಬಂದರಿನ ಸಾರಿಗೆ ಒತ್ತಡ ಕಡಿಮೆ ಮಾಡೋಕ್ಕೆ ಆಗಿದೆ. ಅದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರೋತ್ಸಾಹಿಸಿದಂತಾಗಿದೆ. ಮುಂಬೈ ಬಂದರಿನ ಹಿನ್ನಾಡು ಕಡಿಮೆಯಾಗಿದೆ. ವಿದೇಶಿಯರು ನುಸುಳಲು ಸಹಕಾರಿಯಾಗಿದೆ. ಒಟ್ಟು ಆಪ್ಷನ್ಸ್ಗಳನ್ನು ನೋಡಿದರೆ ಸರಿಯಾದಂತಹ ಉತ್ತರ ಯಾವುದಾಗತ್ತಪ್ಪ ಅಂತಂದರೆ ಮುಂಬೈ ಬಂದರಿನ ಸಾರಿಗೆ ಒತ್ತಡ ಕಡಿಮೆ ಮಾಡೋಗೋಸ್ಕರ ಯಾವ ಬಂದರನ್ನು ನಿರ್ಮಾಣ ಮಾಡಲಾಯಿತು? ನವಸೇವಾ ಬಂದರಿನ ನಿರ್ಮಾಣ ಕಾರ್ಯ ಮಾಡಲಾಯಿತು. ಆ ಒಂದೇ ಬಂದರಿನ ಮೇಲೆ ಅತಿ ಹೆಚ್ಚು ಒತ್ತಡ ಬೀಳುವ ಒಂದು ಕಾರಣದಿಂದ ಏನು ಮಾಡಲಾಯಿತಪ್ಪ ಅಂತಂದರೆ ಸಾರಿಗೆ ಒಂದು ವ್ಯವಸ್ಥೆ ಸ್ವಲ್ಪ ಅಸ್ತವ್ಯಸ್ತ ಆಗೋಕ್ಕೆ ಪ್ರಾರಂಭವಾಯಿತು. ಹಾಗಾಗಿ ಆ ಒಂದು ಬಂದರಿನ ಒತ್ತಡವನ್ನು ಕಡಿಮೆ ಮಾಡೋಗೋಸ್ಕರ ಅಲ್ಲೇ ಇರುವಂತಹ ಮುಂಬೈಯಲ್ಲೇ ಸ್ವಲ್ಪ ದೂರದಲ್ಲಿ ನವಸೇವಾ ಬಂದರವನ್ನು ಏನು ಮಾಡಲಾಯಿತು? ನಿರ್ಮಾಣವನ್ನು ಮಾಡಲಾಯಿತು. ಓಕೆ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 1 ಆಗುತ್ತೆ. ನೆಕ್ಸ್ಟ್ ಮುಂದೆ ನೋಡಿ. ನೆಕ್ಸ್ಟ್ ಪ್ರಶ್ನೆ ಯಾವುದಿರುತ್ತೆ? ಪ್ರಶ್ನೆ ಸಂಖ್ಯೆ 119. ಬೇರೆ ದೇಶಗಳಿಗೆ ರಫ್ತಾಗಿ ನಮ್ಮ ದೇಶದ ವಿದೇಶಿ ವಿನಿಮಯಕ್ಕೆ ಹೆಚ್ಚು ಗಳಿಕೆ ಸಿಗುತ್ತಿರುವ ಕೃಷಿ ಉತ್ಪನ್ನಗಳು ಯಾವ್ಯಾವು? ನೋಡೋಣ. ಸೆಣಬು, ಚಹಾ, ಹೂವು, ರೇಷ್ಮೆ. ಸೆಣಬು, ತರಕಾರಿ, ಜೋಳ, ಭತ್ತ.
ಸೆಣಬು, ಹತ್ತಿ, ಕಬ್ಬು ಮತ್ತು ಗೋಧಿ. ಸೆಣಬು, ಹತ್ತಿ, ಕಾಫಿ ಮತ್ತು ಸಾಂಬಾರು ಪದಾರ್ಥ. ನೆನಪಲ್ಲಿಟ್ಕೋರಿ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸೆಣಬು, ಹತ್ತಿ, ಕಾಫಿ ಮತ್ತು ಸಾಂಬಾರು ಪದಾರ್ಥ. ಓಕೆ, ಇದು ಸರಿಯಾದಂತಹ ಆಪ್ಷನ್ ಆಗಿದೆ. ಯಾಕಂದರೆ ಗೊತ್ತಿದೆ, ಯುರೋಪಿಯನ್ನರು ಕೂಡ ನಮ್ಮ ದೇಶಕ್ಕೆ ಆಲ್ಮೋಸ್ಟ್ ಸಾಂಬಾರ್ ಪದಾರ್ಥಗಳ ಒಂದು ವಿನಿಮಯಗೋಸ್ಕರನೇ ಬಂದಿದ್ರು. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 120. ವಿದ್ಯಾರ್ಥಿಯೊಬ್ಬ ಪೆನ್ನು ಕೊಂಡು ಬಳಸುತ್ತಾನೆ. ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆಯಾಗಿದೆ? ನೋಡಲಿ, ಆರ್ಥಿಕ ಚಟುವಟಿಕೆ. ಹಾಗಾದರೆ ಅರ್ಥಶಾಸ್ತ್ರ ವಿಷಯಕ್ಕೆ ನಾವು ಬಂದ್ವಿ. ಅಂದರೆ ಜೋಗ್ರಫಿ ಕ್ವಶನ್ಸ್ಗಳು ಮುಗಿದು ಒಟ್ಟು 9 ಪ್ರಶ್ನೆಗಳು ಇದ್ದು. ಯಾವುದಕ್ಕೆ ಸಂಬಂಧಪಟ್ಟಂತೆ? ಜೋಗ್ರಫಿಗೆ ಸಂಬಂಧಪಟ್ಟಂತೆ. ಓಕೆ, ಒಟ್ಟು 20 ಪ್ರಶ್ನೆಗಳು ಇತಿಹಾಸ ವಿಷಯಕ್ಕೆ, 9 ಪ್ರಶ್ನೆಗಳು ಜೋಗ್ರಫಿಗೆ. ಇನ್ನು ನಾವು ಅರ್ಥಶಾಸ್ತ್ರ ವಿಷಯಕ್ಕೆ. ಓಕೆ, ಅರ್ಥಶಾಸ್ತ್ರ ವಿಷಯಕ್ಕೆ ನೋಡೋಣ. ವಿದ್ಯಾರ್ಥಿಯೊಬ್ಬ ಪೆನ್ನು ಕೊಂಡು ಬಳಸುತ್ತಾನೆ. ಇನ್ನು ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ? ಅಂದರೆ ಆತ ಏನು ಮಾಡ್ತಾ ಇದ್ದಾನೆ? ಆ ವಸ್ತುವನ್ನು ಬಳಕೆ ಮಾಡ್ಕೋತಾ ಇದ್ದಾನೆ. ಬಳಕೆ ಮಾಡೋದು ಮೀನ್ಸ್ ಅನುಭೋಗಿ ಮಾಡ್ಕೊಳ್ಳೋದು. ಯಾವುದಾದ್ರೂ ವಸ್ತುವನ್ನು ನಾವು ಬಳಸ್ತಾ ಇದ್ದೀವಿ ಅಂದ್ರೆ ಏನು, ನಾವು ಅನುಭವಿಸ್ತಿದ್ದೀವ ತಾನೆ ಆ ವಸ್ತುವನ್ನು. ಹಾಗಾಗಿ ಅವನೇನಾಗ್ತಾನೆ? ಅನುಭೋಗಿ ಆಗ್ತಾನೆ. ಡೈರೆಕ್ಟಾಗಿ ನಾವು ಆನ್ಸರನ್ನು ಹುಡ್ಕೋಬಹುದು. ಉತ್ಪಾದಕ ಅಂತಂದ್ರೇನು? ಫ್ಯಾಕ್ಟ್ರಿ, ಯಾವುದಾದ್ರೂ ವ್ಯಕ್ತಿ ಫ್ಯಾಕ್ಟ್ರಿ ಹಾಕಿ ಆ ವಸ್ತುವನ್ನು ಅಲ್ಲಿ ಉತ್ಪಾದನೆ ಮಾಡೋದು. ವಿನಿಮಯ ಅಂತಂದ್ರೇನು? ಸರಕು ಸಾಗಣೆಗಳನ್ನು ಯಾರು ಮಾಡಿರ್ತಾರೆ ನೋಡು, ಅವ್ರು ಏನಂತ ಕರೆಸ್ಕೋತಾರೆ? ವಿನಿಮಯದಾರರು ಅಂತ ಕರೆಸ್ಕೋತಾರೆ. ಮತ್ತು ವಿತರಣಾಕಾರರು ಅಂದ್ರೇನು? ಅಂಗಡಿಯಿಂದ ನಮಗೆ ನೇರವಾಗಿ ನಮಗೆ ಮಾರೋರು ಏನಾಗಿರ್ತಾರಪ್ಪ ಅಂತಂದರೆ ವಿತರಣಾಕಾರರು ಆಗಿರ್ತಾರೆ. ಹೀಗೆ ನಮಗೆ ಇದು ಅರ್ಥಶಾಸ್ತ್ರದಲ್ಲಿ ಒಂದೊಂದಾಗಿ ಗೊತ್ತಿರಬೇಕು. ಅರ್ಥಶಾಸ್ತ್ರ ಟಾಪಿಕ್ ಕೂಡ ನಿಮಗೆ ಕ್ಲಾಸಸ್ಗಳು ಬೇಕು ಅಂದರೆ ನೀವು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದರ ಮೇಲೆಯೂ ಕೂಡ ವಿಡಿಯೋಸ್ಗಳನ್ನ ಮಾಡ್ತೇನೆ. ನೆಕ್ಸ್ಟ್ ನೋಡ್ರಿ, ಪ್ರಶ್ನೆ ಸಂಖ್ಯೆ 121 ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 121. ಭಾರತದಂತಹ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅವಶ್ಯಕ. ಕಾರಣಗಳನ್ನು ನೋಡ್ರಿ. ವೈವಿಧ್ಯತೆಯಲ್ಲಿ ಏಕತೆಯನ್ನು ರೂಪಿಸಲು, ಮೀಸಲಾತಿಯನ್ನು ಮುಂದುವರಿಸಿಕೊಂಡು ಹೋಗಲು, ಅಥವಾ ಸಂಸ್ಕೃತಿಯನ್ನು ರಕ್ಷಿಸಲು, ಅಥವಾ ವಿದೇಶಿ ಸಂಸ್ಕೃತಿಯ ಅನುಕರಣೆಯನ್ನು ತಡೆಗಟ್ಟಲು ಅಂತ ಇದೆ. ಈ 4 ಆಪ್ಷನ್ಸ್ಗಳನ್ನು ನೋಡಿದರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ರೂಪಿಸಲು. ಓಕೆ, ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಏನಾಗತ್ತಪ್ಪ ಅಂತಂದರೆ ವಿವಿಧತೆಯಲ್ಲಿ ಏಕತೆಯನ್ನು ರೂಪಿಸಲಿಕ್ಕೋಸ್ಕರ ನಮ್ಮ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅತ್ಯವಶ್ಯಕವಾಗಿದೆ. ಯಾಕಪ್ಪ ಅಂತಂದರೆ ನಮ್ಮ ರಾಷ್ಟ್ರದಲ್ಲಿ ಹಲವಾರು ಬೇರೆ ಬೇರೆ ಸಂಸ್ಕೃತಿ ಉಳ್ಳವರು ಆಗಿರ್ಬೋದು, ಅಥವಾ ಹಲವಾರು ಬೇರೆ ಬೇರೆ ಧರ್ಮದ ಒಂದು ಜನಾಂಗದವರು ಕೂಡ ಇದ್ದಾರೆ. ಸಂಸ್ಕೃತಿಯನ್ನು ಆಚರಣೆ ಮಾಡೋರು ಕೂಡ ಇದ್ದಾರೆ. ಅದೇ ರೀತಿಯಾಗಿ ವೈವಿಧ್ಯವಾದಂತಹ ಒಂದು ಪರಿಸರದಿಂದ ಬಂದಿರುವಂತಹ ಜನಾಂಗದವರು ಕೂಡ ಇದ್ದಾರೆ. ಓಕೆ, ಬುಡಗಟ್ಟು ಜನಾಂಗದವರು ಕೂಡ ಇದ್ದಾರೆ. ಅದಕ್ಕೋಸ್ಕರ ಈ ಎಲ್ಲ ಜನತೆಯನ್ನು ಒಂದುಗೂಡಿಸೋಗೋಸ್ಕರ ಏನಾಗಿತ್ತಪ್ಪ ಅಂತಂದರೆ ರಾಷ್ಟ್ರೀಯ ಒಂದು ಹಬ್ಬಗಳ ಆಚರಣೆ ಅತ್ಯವಶ್ಯಕಾರಿ ಆಗಿದೆ. ಹಾಗಾಗಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ರೂಪಿಸಲು ಈ ಹಬ್ಬಗಳ ಆಚರಣೆ ಅವಶ್ಯಕತೆ ಆಗಿರುತ್ತದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ. 122ನೇ ಪ್ರಶ್ನೆ ನೋಡಿ ಯಾವ ರೀತಿ ಇದೆ ಅಂತ. ಭಾರತೀಯ ಪತ್ರಿಕಾ ಪರಿಷತ್ತು ಸಂಸ್ಥೆಯ ಉದ್ದೇಶ ಏನು ನೋಡೋಣ. ಪತ್ರಿಕೆಗಳ ಪ್ರಸಾರ ಸಂಖ್ಯೆ ಹೆಚ್ಚಿಸುವುದಕ್ಕಾಗಿ, ಪತ್ರಿಕಾ ಸ್ವತಂತ್ರ ರಕ್ಷಣೆಗಾಗಿ, ನಿಯತಕಾಲಿಕೆಗಳ ಮುದ್ರಣಕ್ಕಾಗಿ, ನಿಯತಕಾಲಿಕೆಗಳ ಪ್ರಸಾರ ಸಂಖ್ಯೆಯನ್ನು ಹೆಚ್ಚಿಸುವುದಕ್ಕಾಗಿ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಆಗುತ್ತೆ. ಪತ್ರಿಕಾ ಸ್ವತಂತ್ರ ರಕ್ಷಣೆಗಾಗಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 123. ಈ 2-3 ಪ್ರಶ್ನೆ ಏನು ಬಂದವಪ್ಪ ಅಂತಂದರೆ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು 2-3 ಪ್ರಶ್ನೆಗಳು ಬರ್ತವೆ. ಅದು ಆದಮೇಲೆ ಕಂಪ್ಲೀಟಾಗಿ ನಮಗೆ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ಇನ್ನು ಮುಂದೆ ಪ್ರಾರಂಭವಾಗ್ತವೆ 123 ಓಕೆ, ಇವುಗಳು ಎಷ್ಟಿದ್ದಾವೆ ಅಂತ ನೋಡೋಣ. 123ನೇ ಪ್ರಶ್ನೆ ಯಾವ ರೀತಿ ಇದೆ. ರಾಜ್ಯಪಾಲರ ಪ್ರಮುಖ ಕರ್ತವ್ಯಗಳಲ್ಲಿ ಒಂದಾಗಿದೆ. ಏನಾಗಿದೆ? ಪ್ರಮುಖ ಕರ್ತವ್ಯ ಅಂತ ಕೇಳಲಾಗಿದೆ ಇಲ್ಲಿ. ಓಕೆ, ವಿಧಾನ ಪರಿಷತ್ತಿಗೆ 8/1 ಸದಸ್ಯರನ್ನು ನೇಮಿಸುವ ಅಧಿಕಾರವಿದೆ. ನೆಕ್ಸ್ಟ್, ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರವಿದೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇಮಕಾತಿಗೆ ಸಲಹೆ ನೀಡುವ ಅಧಿಕಾರವಿದೆ. ರಾಜ್ಯಸಭೆಯ ಅಧ್ಯಕ್ಷರನ್ನು ನೇಮಿಸುವ ಅಧಿಕಾರವಿದೆ. ಈ ಪ್ರಶ್ನೆಯಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ 2 ಆಗತ್ತೆ. ಏನು? ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರವಿದೆ. ನಮಗೆ ಕಂಪ್ಲೀಟಾಗಿ ಪೊಲಿಟಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು 8th ಸ್ಟ್ಯಾಂಡರ್ಡ್ ಪುಸ್ತಕವನ್ನು ಥರೋಲಿ ಓದಬೇಕು. ಯಾವುದನ್ನು? ಭೂಗೋಳ ವಿಜ್ಞಾನ ಒಂದು ವಿಭಾಗವನ್ನು. ಅದೇ ರೀತಿಯಾಗಿ ಪೊಲಿಟಿಗೆ ಬಂತಪ್ಪ ಅಂತಂದರೆ ನಾವು 9th ಕ್ಲಾಸ್ ಪುಸ್ತಕನ ಕಂಪ್ಲೀಟಾಗಿ 9th ಕ್ಲಾಸಲ್ಲಿ ನಾವು ರಾಜ್ಯಶಾಸ್ತ್ರ ಒಂದು ಟಾಪಿಕನ್ನು ಕಂಪ್ಲೀಟಾಗಿ ಓದ್ಕೊಂಡ್ಬಿಟ್ರೆ 8ರಿಂದ 9 ಪ್ರಶ್ನೆ ಖಂಡಿತವಾಗ್ಲಿಯೂ ಕೂಡ ಸಿಗೋದು ಗ್ಯಾರಂಟಿ. ಓಕೆ, ಈ ಪ್ರಶ್ನೆಯೂ ಕೂಡ 9ನೇ ತರಗತಿಯ ಪಠ್ಯಪುಸ್ತಕದಿಂದನೇ ಬಂದಿರೋದು. ಓಕೆ, ಅಲ್ಲಿ ಕಂಪ್ಲೀಟಾಗಿ ರಾಷ್ಟ್ರಪತಿಯವರ ಅಧಿಕಾರ, ರಾಜ್ಯಪಾಲರ ಅಧಿಕಾರ, ಸುಪ್ರೀಂ ಕೋರ್ಟ್ ಬಗ್ಗೆ, ಅದೇ ರೀತಿಯಾಗಿ ಹೈಕೋರ್ಟ್ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ಆಗಿ ಕೊಡಲಾಗಿದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲವನ್ನೂ ಕೂಡ ನೀವು ಬೇರೆ ಯಾವ ಪುಸ್ತಕಗಳನ್ನು ಕೂಡ ಓದಬೇಡಿ.
ಸ್ಪೆಷಲಿ ಫಾರ್ TETಗೆ ನಾನು ಹೇಳ್ತಾ ಇರೋದು. ಕಂಪ್ಲೀಟ್ ಆಗಿ ರಾಜ್ಯಶಾಸ್ತ್ರ ವಿಷಯಗೋಸ್ಕರ ನೀವು 9th ಕ್ಲಾಸಲ್ಲಿರುವಂತಹ ರಾಜ್ಯಶಾಸ್ತ್ರ ವಿಭಾಗವನ್ನು ಓದ್ಕೊಂಡ್ಬಿಟ್ರೆ ಸಾಕಾಗತ್ತೆ. ಖಂಡಿತವಾಗಿಯೂ ಕೂಡ 8ರಿಂದ 9 ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಕೊಡೋಕ್ಕೆ ಸಾಧ್ಯ ಆಗ್ತದೆ. ಓಕೆ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2 ಆಗಿರ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಯಾವ ರೀತಿದೆ ಅಂತ. ನಮ್ಮ ರಾಷ್ಟ್ರವನ್ನು ಗಣರಾಜ್ಯವೆಂದು ಕರೆಯಲು ಕಾರಣ. ಎದಕ್ಕೆ ಕರಿತೀವಿ ನಾವು ಗಣರಾಜ್ಯ ಅಂತ ನಮ್ಮ ರಾಷ್ಟ್ರಕ್ಕೆ? ಕಾರಣಗಳನ್ನು ನೋಡೋಣ. ನಮ್ಮ ರಾಷ್ಟ್ರ ವಿವಿಧ ರಾಜ್ಯಗಳಿಂದ ಕೂಡಿರುವುದರಿಂದ, ನಮ್ಮ ರಾಷ್ಟ್ರವನ್ನು ಪ್ರಧಾನಮಂತ್ರಿಯ ಆಳ್ವಿಕೆ ಮಾಡುವುದರಿಂದ, ಅಥವಾ ನಮ್ಮ ರಾಷ್ಟ್ರವು ಕೇಂದ್ರಾಡಳಿತ ಪ್ರದೇಶಕ್ಕೆ ಒಳಪಡುವುದರಿಂದ, ನಮ್ಮ ರಾಷ್ಟ್ರದ ರಾಷ್ಟ್ರ ಅಧ್ಯಕ್ಷರನ್ನು ಚುನಾಯಿಸಲ್ಪಡುವುದರಿಂದ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನಮ್ಮ ರಾಷ್ಟ್ರದ ರಾಷ್ಟ್ರ ಅಧ್ಯಕ್ಷರನ್ನು ಚುನಾಯಿಸಲ್ಪಡುವುದರಿಂದ. ಗಣರಾಜ್ಯ ಅಥವಾ ರಿಪಬ್ಲಿಕ್ ಸ್ಟೇಟ್ ಅಂತ ಕರಿತೀವಿ. ಓಕೆ, ಯಾವ ರಾಷ್ಟ್ರದ ಪ್ರಪ್ರಥಮ ಪ್ರಜೆಯನ್ನು ಚುನಾವಣೆಗಳ ಮೂಲಕ ಆಯ್ಕೆ ಮಾಡಿ ಕಳಿಸಲಾಗತ್ತೆ ಅಂತಹ ಒಂದು ರಾಷ್ಟ್ರವನ್ನು ನಾವು ರಿಪಬ್ಲಿಕ್ ಸ್ಟೇಟ್ ಅಥವಾ ಗಣರಾಜ್ಯ ಅಂತ ಕರಿತೀವಿ. ಓಕೆ, ನಮ್ಮ ರಾಜ್ಯದ ಮೊಟ್ಟ ಮೊದಲ ಪ್ರಜೆ ಆದಂಥ ರಾಷ್ಟ್ರಪತಿಯವ್ರನ್ನ ನಾವೇನು ಮಾಡ್ತೀವಪ್ಪ ಅಂತಂದರೆ ಇಲೆಕ್ಷನ್ ಮೂಲಕ, ಚುನಾವಣೆ ಮೂಲಕ ಅವ್ರನ್ನ ವೋಟ್ ಹಾಕಿ ಗೆಲ್ಲಿಸಿ ಏನು ಮಾಡ್ತೀವಪ್ಪ ಅಂದರೆ ಆ ಒಂದು ಪದವಿಗೆ ಕಳಿಸ್ತೀವಿ ನಾವು. ಹಾಗಾಗಿ ನಮ್ಮ ರಾಷ್ಟ್ರ ಏನು ಗಣರಾಜ್ಯ ಆಗಿರ್ತದೆ. ಇದು ಕೂಡ 9th ಕ್ಲಾಸ್ ಪುಸ್ತಕ. ನಾ ಹೇಳ್ತಾ ಇದ್ದೀನಲ್ಲ, ಪ್ರತಿಯೊಂದು ರಾಜ್ಯಶಾಸ್ತ್ರದ ಕ್ವಶನು 9th ಕ್ಲಾಸ್ ಬಿಟ್ಟರೆ ಮತ್ತೊಂದು ಕಡೆ ಬೇರೆ ಏನೂ ಓದಕ್ಕೆ ಹೋಗ್ಬೇಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ 5 ಸಂಖ್ಯೆ 125 ಯಾವ ರೀತಿ ಇದೆ ಅಂತ ನೋಡೋಣ. ಮಾರುಕಟ್ಟೆ 2 ಪ್ರಮುಖ ಆಧಾರ ಸ್ತಂಭಗಳೆಂದರೆ ಯಾವ್ಯಾವ ಆಪ್ಷನ್ಸ್ಗಳನ್ನು ನೋಡೋಣ. ಮಾರಾಟಗಾರರು ಮತ್ತು ದಲ್ಲಾಳಿಗಳು, ಬೇಡಿಕೆ ಮತ್ತು ಪೂರೈಕೆದಾರ, ಕೊಳ್ಳುವವರು ಮತ್ತು ದಲ್ಲಾಳಿಗಳು, ಉತ್ಪಾದಕರು ಮತ್ತು ಗ್ರಾಹಕರು. ಮಾರುಕಟ್ಟೆ 2 ಪ್ರಮುಖ ಆಧಾರ ಸ್ತಂಭಗಳು ಯಾವುದಪ್ಪ ಅಂತಂದರೆ ಉತ್ಪಾದಕರು ಮತ್ತು ಗ್ರಾಹಕರು. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಆಗುತ್ತೆ. ಯಾಕಪ್ಪ ಅಂತಂದರೆ ನೋಡಲಿ, ಉತ್ಪಾದಕರು ಮಾರುಕಟ್ಟೆ ರಾಜ ಅಂತ ಕರೀತಾರೆ. ಯಾರಿಗೆ? ಗ್ರಾಹಕರಿಗೆ. ಓಕೆ, ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಇದು. ಓಕೆ, ಉತ್ಪಾದಕರು ಮತ್ತು ಗ್ರಾಹಕರು ಈ ಇಬ್ಬರು ಇರ್ಲಿಕ್ಕಪ್ಪ ಅಂತಂದರೆ ನೋಡ್ರಿ, ಯಾವುದಾದ್ರೂ ಒಂದು ವಸ್ತು ಉತ್ಪಾದನೆ ಆದ್ರೇ ಅದನ್ನೇನು ಮಾಡ್ತಾನೆ? ಗ್ರಾಹಕ ಕೊಳ್ಳಕ್ಕೆ ಹೋಗ್ತಾನೆ. ಗ್ರಾಹಕ ಕೊಳ್ಳಕ್ಕೆ ಹೋಗ್ಲಿಕ್ಕಪ್ಪ ಅಂತಂದರೆ ಆ ಉತ್ಪಾದನೆ ಮಾಡಿರುವಂಥ ವಸ್ತು ಏನಾಗುತ್ತೆ? ವೇಸ್ಟ್ ಆಗಿ ಹೋಗುತ್ತೆ. ಹಾಗಾಗಿ ಇವರಿಬ್ಬರು ಬೇಕಾಗತ್ತೆ. ಒಂದು ಮಾರುಕಟ್ಟೆ ಸ್ವಸ್ಥ ರೀತಿಯಿಂದ ನಡಿಬೇಕಪ್ಪ ಅಂತಂದರೆ ಉತ್ಪಾದಕರು ಬೇಕು ಮತ್ತು ಗ್ರಾಹಕರು ಕೂಡ ಬೇಕು. ಕೊರೋನಾ ಬಂದಾಗ ಏನಾಗಿತ್ತು 2019-20ಯಲ್ಲಿ, ಅವಾಗ ಸ್ಯಾನಿಟೈಸರ್ ಆ್ಯಂಡ್ ಮಾಸ್ಕ್ಗಳ ಬೇಡಿಕೆ ಭಾಳ ಇತ್ತು. ಆದರೆ ಉತ್ಪಾದಕರು ಕಡಿಮೆ, ಯಾರೂ ಇರಲಿಲ್ಲ. ಅದು ಆದಮೇಲೆ ಕ್ರಮೇಣವಾಗಿ ಏನಾಯಿತು? ಉತ್ಪಾದನೆ ಹೆಚ್ಚಾಯಿತು. ಅದರ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಅದರ ರೇಟ್ ತುಂಬಾ ಹೆಚ್ಚಿತ್ತು. ಒಂದೊಂದು ಸ್ಯಾನಿಟೈಸರು 200-300ಗೆ ಮಾರಿದ್ದಾರೆ. ಓಕೆ, ಆದರೆ ಕ್ರಮೇಣವಾಗಿ ಉತ್ಪಾದನೆ ಹೆಚ್ಚಾಕೋತ ಹೋದಾಗ ಅದರ ಬೆಲೆಯೂ ಕೂಡ ಇಳ್ಕೋತು. ಪ್ರತಿಯೊಬ್ಬರು ಮನೆಯಲ್ಲಿಯೂ ಕೂಡ ಮಾಸ್ಕ್ ರೆಡಿ ಮಾಡುವಂಥದ್ದು ಒಂದು ಪ್ರಾರಂಭ ಮಾಡಿದರು. ಹಾಗಾಗಿ ಉತ್ಪಾದನೆ ಮತ್ತು ಗ್ರಾಹಕರು ಎರಡೂ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪಿಲ್ಲರ್ಸ್ ಆಗಿರ್ತಾರೆ. ಅದಕ್ಕೆ ಒಂದು ಮಾರ್ಕೆಟ್ಗೆ. ಓಕೆ, ಮಾರುಕಟ್ಟೆ 2 ಆಧಾರ ಸ್ತಂಭಗಳು ಯಾರಾಗಿರ್ತಾರಪ್ಪ ಅಂತಂದರೆ ಉತ್ಪಾದಕರು ಮತ್ತು ಗ್ರಾಹಕರು. ನೆಕ್ಸ್ಟ್ ನೋಡ್ರಿ ಪ್ರಶ್ನೆ ಸಂಖ್ಯೆ 126. ಇದು ಅಗೇನ್ ಪೊಲಿಟಿ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸಿದವರು ಯಾರು? ಮತ್ತೆ ಹೇಳ್ತೀನಿ, ಇದು 9th ಕ್ಲಾಸಿಂದ ಬಂದಿರುವಂತಹ ಪ್ರಶ್ನೆ. BD ಜತ್ತಿ, HD ದೇವೇಗೌಡ, S ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಎಲ್ರಿಗೂ ಕೂಡ ನಿಮಗೂ ಕೂಡ ಗೊತ್ತಿರಬಹುದು, ಆಪ್ಷನ್ 3 ಆಗುತ್ತೆ, S ನಿಜಲಿಂಗಪ್ಪ. ಓಕೆ, ಇವರು ಏನು ಮಾಡಿದ್ರಪ್ಪ ಅಂದರೆ ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಯಾರ ಕಡೆಯಿಂದ? ನಮ್ಮ ಕರ್ನಾಟಕದ ಕಡೆಯಿಂದ. ಓಕೆ, ಪ್ರಶ್ನೆ ಸಂಖ್ಯೆ 127. ಸಾಮಾನ್ಯವಾಗಿ ರಾಜ್ಯದ ವಿಧಾನ ಪರಿಷತ್ತಿನ ಸಂಖ್ಯಾಬಲ ಎಷ್ಟಿರಬೇಕು? ನೋಡ್ರಿ, ವಿಧಾನ ಪರಿಷತ್ತಿಂದ ಕೇಳಿದ್ದಾರೆ, ನೆನ್ಪಿಟ್ಕೋರಿ. ವಿಧಾನಸಭೆ ಅಲ್ಲ, ವಿಧಾನ ಪರಿಷತ್ತು. ಓಕೆ, ವಿಧಾನ ಪರಿಷತ್ತೇ ನಮ್ಮ ರಾಷ್ಟ್ರದಲ್ಲಿ ಇರೋದು ಕೇವಲ 6 ರಾಜ್ಯಗಳಲ್ಲಿ ಮಾತ್ರ. ನೋಡ್ರಿ, ವಿಧಾನಸಭೆಯ ಸದಸ್ಯರ ಸಂಖ್ಯೆ ಅರ್ಧದಷ್ಟು, ವಿಧಾನಸಭೆಯ ಸದಸ್ಯರ 1/3ರಷ್ಟು, ವಿಧಾನಸಭೆಯ ಸದಸ್ಯರ 1/4ರಷ್ಟು, ವಿಧಾನಸಭೆಯ ಸದಸ್ಯರ ಸಂಖ್ಯೆಯಷ್ಟೇ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3 ಆಗುತ್ತೆ. ಎಷ್ಟು? 1/3ರಷ್ಟು ಸದಸ್ಯರು ಏನಾಗಿರ್ಬೇಕಪ್ಪ ಅಂತಂದರೆ ವಿಧಾನ ಪರಿಷತ್ನಲ್ಲಿ ಇರಬೇಕು. ಅಂದರೆ ವಿಧಾನಸಭೆ ಸದಸ್ಯರ 1/3ನೇ ಭಾಗದಷ್ಟು ಸದಸ್ಯರು ಏನಾಗಿರಬೇಕು? ವಿಧಾನ ಪರಿಷತ್ನಲ್ಲಿ ಇರಬೇಕು. ಅಗೇನ್ ಇದು 9th ಕ್ಲಾಸಿಂದ ತಗೊಂಡಿರುವಂತಹ ಪ್ರಶ್ನೆ. ಓಕೆ, ನೆಕ್ಸ್ಟ್ ನೋಡ್ರಿ ಪ್ರಶ್ನೆ ಸಂಖ್ಯೆ 128. ಭಾರತದ ರಾಷ್ಟ್ರಪತಿಯಾಗಲು ಇರಬೇಕಾದ ಅರ್ಹತೆಗಳು. ನೋಡ್ರಿ, ಇದು ಕೂಡ 9th ಕ್ಲಾಸಿನ ಕ್ವಶನು. ನೋಡೋಣ. 35 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟಿರಬೇಕು. ಓಕೆ, ರೈಟ್, ಇದು ಕೂಡ ಸರಿಯಾ. 1 ಸೆಕೆಂಡ್, ಇದು ಕೂಡ ಸರಿಯಾದಿದೆ. ಓಕೆ, ರೈಟ್, ಇದು ಸರಿ ಇದೆ. 50 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟಿರಬೇಕು. ರಾಂಗ್. ಭಾರತದ ಪ್ರಜೆಯಾಗಿರಬೇಕು. ರೈಟ್. ಪಾಂಡಿತ್ಯ ಹೊಂದಿದ ವ್ಯಕ್ತಿ ಆಗಿರಬೇಕು. ಓಕೆ, ನೋಡೋಣ. ಅದು ಅಂತೂ ಆಗಿರಬೇಕು, ಆಗಿರ್ತಾರೆ ಅವರು. ಓಕೆ, ಭಾರತ ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆ ಹೊಂದಿರಬಾರ್ದು. ಓಕೆ, ಇದು ಕೂಡ ಸರಿ ಇದೆ. ನೋಡಿ, 2 ಇರಬಾರ್ದು. 1, 3, 5 ಎಲ್ಲಿದೆ? A, C and D. A, C, D. ಓಕೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3 ಆಗುತ್ತೆ.
ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 129. ದ್ವಿಸದನಗಳ ಶಾಸನ ಸಭೆಯನ್ನು ಹೊಂದಿರುವ ರಾಜ್ಯಗಳು. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಲ್ವಾ, ಭಾರತ ದೇಶದಲ್ಲಿ ಕೇವಲ 6 ರಾಜ್ಯಗಳಲ್ಲಿ ಮಾತ್ರ 2 ದ್ವಿಸದನ ಶಾಸಕಾಂಗ ಸಭೆಗಳಿದ್ದಾವೆ. ಓಕೆ, ಅಂದರೆ ವಿಧಾನಸಭೆನೂ ಇದೆ, ವಿಧಾನ ಪರಿಷತ್ತೂ ಕೂಡ ಇದೆ. ಅಂಥ ರಾಜ್ಯಗಳು ಯಾವ್ಯಾವು ನೋಡೋಣ. ಪಶ್ಚಿಮ ಬಂಗಾಳ, ಪಂಜಾಬ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಗುಜರಾತ್, ಮಹಾರಾಷ್ಟ್ರ, ತಮಿಳುನಾಡು, ಗೋವಾ, ಒರಿಸ್ಸಾ, ಪಶ್ಚಿಮ ಬಂಗಾಳ, ಮೇಘಾಲಯ, ತಮಿಳುನಾಡು, ಬಿಹಾರ್, ಕರ್ನಾಟಕ, ಮಹಾರಾಷ್ಟ್ರ, ಜಮ್ಮು ಮತ್ತು ಕಾಶ್ಮೀರ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಆಗುತ್ತೆ. ಯಾವ್ಯಾವು? ಬಿಹಾರ್, ಕರ್ನಾಟಕ, ಮಹಾರಾಷ್ಟ್ರ, ಜಮ್ಮು ಮತ್ತು ಕಾಶ್ಮೀರ, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ. ಓಕೆ, ಇಷ್ಟು ರಾಜ್ಯಗಳು ಏನು ಮಾಡಿದಾವಪ್ಪ ಅಂತಂದರೆ ತಮ್ಮ ಒಂದು ರಾಜ್ಯದಲ್ಲಿ ವಿಧಾನ ಪರಿಷತ್ತನ್ನು ಹೊಂದಿದ್ದಾವೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 130. ನಮ್ಮ ರಾಷ್ಟ್ರೀಯ ಧ್ಯೇಯವಾಕ್ಯ ಸತ್ಯಮೇವ ಜಯತೆ ಎಂಬುದನ್ನು ಇದರಿಂದ ಆಯ್ದುಕೊಳ್ಳಲಾಗಿದೆ. ಯಾವುದರಿಂದ ಆಯ್ದುಕೊಳ್ಳಲಾಗಿದೆ ನೋಡೋಣ. ಆಪ್ಷನ್ಸ್ಗಳು: ಕಠೋಪನಿಷತ್ತು, ಮುಂಡಕ ಉಪನಿಷತ್ತು, ಋಗ್ವೇದ, ಯಜುರ್ವೇದ. ಮುಂಡಕ 6ನೇ ತರಗತಿಯ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಕೇಳಾದಂತಹ ಪ್ರಶ್ನೆ ಇದು. ಓಕೆ, ಇದು ಅಂದರೆ 7ರಿಂದ 8 ಪ್ರಶ್ನೆಗಳು ಏನಾಗಿದ್ದವಪ್ಪ ಅಂತಂದರೆ ರಾಜ್ಯಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂತಹ 8ರಿಂದ 9 ಪ್ರಶ್ನೆ ಭೂಗೋಳ ವಿಜ್ಞಾನ ಮತ್ತು 8ರಿಂದ 9 ಪ್ರಶ್ನೆ ರಾಜ್ಯಶಾಸ್ತ್ರ, 3ರಿಂದ 4 ಪ್ರಶ್ನೆ ನಮಗೆ ಅರ್ಥಶಾಸ್ತ್ರ ವಿಭಾಗದಿಂದ ಕೇಳಲಾಗಿದೆ. ಇನ್ನು ಮುಂದೆ 131 150ವರೆಗೂ ಕೂಡ ಕೇಳಾದಂತಹ ಪ್ರಶ್ನೋತ್ತರಗಳು ಬೋಧನಾಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಿರ್ತವೆ. ಓಕೆ, ಅವುಗಳನ್ನು ನಾವು ನೋಡೋಣ ಯಾವ ರೀತಿ ಇದ್ದಾವೆ ಅಂತ. ಓಕೆ, ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ವಿಡಿಯೋಸ್ಗಳನ್ನು ಮಾಡಿದ್ದೀನಿ. ಆ ವಿಡಿಯೋಸ್ಗಳನ್ನು ನೀವು ನಮ್ಮ ಚಾನಲಲ್ಲಿ ವೀಕ್ಷಣೆ ಮಾಡಬಹುದು. ಓಕೆ, ಮತ್ತೆ ನಿಮಗೆ ಬೋಧನಾಶಾಸ್ತ್ರದ ಒಂದು ಕ್ಲಾಸಸ್ಗಳು ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಕೂಡ ತೊಗೊಂಬರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಇತಿಹಾಸ ಬೋಧನೆಯ ಸಾಮಾನ್ಯ ಉದ್ದೇಶ ಉತ್ತಮ ಪೌರತ್ವದ ಲಕ್ಷಣಗಳನ್ನು ಬೆಳೆಸುವುದು, ಭೂಮಿಯ ಅಧ್ಯಯನದ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸುವುದು, ಅಥವಾ ವಿದ್ಯಾರ್ಥಿಗಳಲ್ಲಿ ಪೌರತ್ವದ ಪ್ರಜ್ಞೆ ಬೆಳೆಸುವುದು, ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿ ಹೆಚ್ಚಿಸುವುದು. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 4 ಆಗುತ್ತೆ. ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿಯನ್ನು ಹೆಚ್ಚಿಸುವುದು. ಓಕೆ, ನಮಗೆ ಪೌರತ್ವ ಬರುವುದಿಲ್ಲ, ಯಾಕಂದರೆ ನಾವು ರಾಜ್ಯಶಾಸ್ತ್ರ ವಿಷಯವನ್ನು ಬೋಧಿಸ್ತಾ ಇಲ್ಲ. ಭೂಮಿ ಅಧ್ಯಯನ, ಜಿಯೋಗ್ರಫಿ ಬರುತ್ತೆ. ವಿದ್ಯಾರ್ಥಿಗಳಲ್ಲಿ ಪೌರತ್ವ ಪ್ರಜ್ಞೆ, ಇದು ಕೂಡ ಅಗೇನ್ ರಾಜ್ಯಶಾಸ್ತ್ರ. ಆದರೆ ಇತಿಹಾಸ ವಿಷಯ ನಾವು ಬೋಧನೆ ಮಾಡ್ತಾ ಇದ್ದೀವಿ ಅಂದಮೇಲೆ ಇತಿಹಾಸದ ಒಂದು ಚಿಂತನಾ ಶಕ್ತಿಯನ್ನು ಬೆಳೆಸಬೇಕಾಗತ್ತೆ. ಓಕೆ, ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 4 ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 132. ಇತಿಹಾಸ ಶಿಕ್ಷಕನು ಮಕ್ಕಳಲ್ಲಿ ನಿರೂಪಣಾ ಶೈಲಿಯನ್ನು ಬೆಳೆಸಲು ಈ ಬೋಧನಾ ಪದ್ಧತಿಯನ್ನು ಬಳಸಬೇಕು. ಯಾವ ಪದ್ಧತಿಯನ್ನು ಬಳಸಬೇಕು ನೋಡೋಣ. ಉಪನ್ಯಾಸ ಪದ್ಧತಿ, ಸಮಸ್ಯಾ ಪರಿಹಾರ ಪದ್ಧತಿ, ಮೂಲ ವಿಧಾನ ಪದ್ಧತಿ, ಸಮೀಕ್ಷಾ ವಿಧಾನ ಪದ್ಧತಿ. ನೋಡೋಣ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 1 ಆಗುತ್ತೆ. ಉಪನ್ಯಾಸ ಪದ್ಧತಿ. ಓಕೆ, ನಿರೂಪಣಾ ಶೈಲಿಯನ್ನು ಬೆಳೆಸಲಿಕ್ಕೆ ಏನನ್ನು ಬಳಸಬೇಕಪ್ಪ ಅಂತಂದರೆ ಉಪನ್ಯಾಸ ಪದ್ಧತಿಯನ್ನು ಬೆಳೆಸಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ ಪ್ರಶ್ನೆ ಸಂಖ್ಯೆ 133. ಇತಿಹಾಸ ಬೋಧಿಸುವ ಶಿಕ್ಷಕನು ಹೊಂದಿರಲೇಬೇಕಾದ ಲಕ್ಷಣ ಇದಾಗಿದೆ. ಅಂದರೆ ಸ್ಪೆಷಲಿ ಇತಿಹಾಸ ಬೋಧನೆ ಮಾಡುವಂಥ ಶಿಕ್ಷಕರು ಸಮಾಜ ಸೇವೆ, ಸಮಾಜದೊಂದಿಗೆ ಉತ್ತಮ ಸಂಬಂಧ, ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳುವುದು, ರಾಜಕೀಯ ಭಾಷೆ ಹೊಂದಿರುವುದು. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗುತ್ತೆ. ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳುವುದು. ಬೇರೆ ಬೇರೆ ಕ್ಷೇತ್ರಗಳಿಗೆ, ಐತಿಹಾಸಿಕವಾಗಿರುವಂತಹ ಕ್ಷೇತ್ರಗಳಿಗೆ ಭೇಟಿಯನ್ನು ಅವರು ಮಾಡ್ತಾ ಇರಬೇಕು. ಯಾರು? ಇತಿಹಾಸ ಶಿಕ್ಷಕರು. ಓಕೆ, ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 134. ಸಮಾಜ ವಿಜ್ಞಾನವನ್ನು ಬೋಧಿಸಲು ಬಳಸುವ ಈ ಬೋಧನಾ ವಿಧಾನದಲ್ಲಿ ಸನ್ನಿವೇಶವನ್ನು ಒದಗಿಸಿ ಕೊಡಲಾಗುವುದು. ಯಾವ ಒಂದು ವಿಧಾನದಲ್ಲಿ? ಜೀವನ ಚರಿತ್ರಾ ವಿಧಾನ, ಯೋಜನಾ ಪದ್ಧತಿ, ಚರ್ಚಾ ಪದ್ಧತಿ, ಉಪನ್ಯಾಸ ಪದ್ಧತಿ. ಜೀವನ ಚರಿತ್ರಾ ವಿಧಾನದಲ್ಲಿಯೂ ಕೂಡ ಬರೋದಿಲ್ಲ, ಚರ್ಚಾ ಪದ್ಧತಿಯೊಳಗೂ ಕೂಡ ಬರೋದಿಲ್ಲ, ಉಪನ್ಯಾಸ ಪದ್ಧತಿಯೊಳಗೂ ಕೂಡ ಬರೋದಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2 ಆಗುತ್ತೆ, ಯೋಜನಾ ಪದ್ಧತಿ. ಓಕೆ, ಯೋಜನಾ ಪದ್ಧತಿಯಲ್ಲಿ ಏನು ಮಾಡಬೇಕಪ್ಪ, ಆ ಒಂದು ವಿದ್ಯಾರ್ಥಿಗೆ ಒಂದು ಬೋಧನಾ ಸನ್ನಿವೇಶವನ್ನು ಒದಗಿಸ್ಕೊಡ್ಲಾಗತ್ತೆ. ಓಕೆ, ಅಂದರೆ ಇಮ್ಯಾಜಿನೇಷನನ್ನು ಮಾಡ್ಕೊಳ್ಳೋಕ್ಕೆ ವಿವಿಧ ರೀತಿಯಾದಂತಹ ಒಂದು ಚಟುವಟಿಕೆಗಳನ್ನು ಯೋಜನೆಯ ಮೂಲಕ ಮಾಡಿಕೊಳ್ಳಲಾಗತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 135. ಇತಿಹಾಸ ಕೊಠಡಿಯ ಒಂದು ಭಾಗದಲ್ಲಿ ಈ ಕೆಳಗಿನ ಯಾವ ವಿಭಾಗವನ್ನು ಸ್ಥಾಪಿಸಲೇಬೇಕು? ವಸ್ತು ಸಂಗ್ರಹಾಲಯ, ಪ್ರಯೋಗಾಲಯ, ಗಣಿತದ ಕಿಟ್, ಭಾಷಾ ಉಪಕರಣಗಳು ಅಂತ ಇದೆ. ಭಾಷಾ ಉಪಕರಣಗಳು ನಾವು ಭಾಷೆಗೆ ಸಂಬಂಧಪಟ್ಟಂತೆ ಗಣಿತ, ಮ್ಯಾಥ್ಸ್ ವಿಷಯಕ್ಕೆ ಪ್ರಯೋಗಾಲಯ ಒಂದು ವಿಜ್ಞಾನ, ವಸ್ತು ಸಂಗ್ರಹಾಲಯ ಬೇಕು. ವಸ್ತು ಸಂಗ್ರಹಾಲಯದಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ ವಿವಿಧ ರೀತಿಯಾದಂತಹ ಚಾರ್ಟ್ಸ್ಗಳಾಗಿರ್ಬೋದು, ಗ್ಲೋಬ್ಗಳಾಗಿರ್ಬೋದು, ಅವುಗಳನ್ನು ನಾವು ಮಕ್ಕಳಿಗೆ ಪ್ರದರ್ಶನ ಮಾಡ್ತಾ ಇತಿಹಾಸವನ್ನು ಬೋಧಿಸ್ಬೋದಾಗತ್ತೆ. ಹಾಗಾಗಿ ವಸ್ತು ಸಂಗ್ರಹಾಲಯ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 136.
ಇತಿಹಾಸ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಕಾಲಪ್ರಜ್ಞೆಯನ್ನು ಬೆಳೆಸಲು ಈ ಬೋಧನಾ ಉಪಕರಣಗಳನ್ನು ಬಳಸುವುದು. ಕಪ್ಪು ಹಲಗೆ, ಚಿತ್ರಪಟ, ವಿಸ್ತರಣಾ ಪಟ, ಕಾಲರೇಖೆ. ನೋಡ್ರಿ, ಕಾಲ ಒಂದು ಪ್ರಜ್ಞೆ ಅಂದರೆ ಕಾಲರೇಖೆಯನ್ನು ಬಳಸಬೇಕಾಗತ್ತೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 137. ಇತಿಹಾಸ ಬೋಧನೆ ಹೆಚ್ಚು ಪರಿಣಾಮಕಾರಿಯಾಗಲು ಯಾವ ಚಟುವಟಿಕೆ ಹೆಚ್ಚು ಪ್ರಭಾವ ಬೀರುತ್ತದೆ? ಓಕೆ, ಚರ್ಚಾ ಸ್ಪರ್ಧೆ, ರೇಡಿಯೋ ಬಳಕೆ, ಕಪ್ಪು ಹಲಗೆ ಬಳಕೆ ಮತ್ತು ನಾಟಕ ಅಭಿನಯ. ಓಕೆ, ಯಾವುದು ಹೆಚ್ಚು ನಮಗೆ ಇತಿಹಾಸ ಬೋಧನೆಗೆ ಪರಿಣಾಮಕಾರಿಯಾಗಬೇಕು ಮಕ್ಕಳಿಗೆ ಅಂದರೆ ಮಕ್ಕಳಿಗೆ ವಿವಿಧ ರೀತಿಯ ಒಂದು ಪಾತ್ರಾಭಿನಯವನ್ನು ಮಾಡಿಸಿದ್ರಿಂದ ಏನಾಗತ್ತಪ್ಪ ಅಂತಂದರೆ ಹೆಚ್ಚು ಪರಿಣಾಮಕಾರಿಯಾಗಿ ಬೋಧಿಸ್ಬೋದು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 1 ಆಗುತ್ತೆ, ನಾಟಕ ಅಭಿನಯ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 138. ಇತಿಹಾಸ ಶಿಕ್ಷಕನು ತನ್ನ ವೃತ್ತಿ ಬೆಳವಣಿಗೆಗಾಗಿ ಈ ಕೆಳಗಿನ ಯಾವ ಕ್ರಮವನ್ನು ಕೈಗೊಳ್ಳಬೇಕು? ಯಾವ ಕ್ರಮವನ್ನು ಕೈಗೊಳ್ಳಬೇಕು ನೋಡೋಣ. ಹೆಚ್ಚು ಪುಸ್ತಕಗಳನ್ನು ಅಧ್ಯಯನ ಮಾಡಬೇಕು, ಪ್ರಯೋಗಾಲಯದಲ್ಲಿ ಹೆಚ್ಚು ಕಾಲ ಕಳೆಯಬೇಕು, ಕ್ಷೇತ್ರ ಪ್ರವಾಸವನ್ನು ಕೈಗೊಳ್ಳುವುದು, ಸಂಘ ಸಂಸ್ಥೆಗಳ ಸದಸ್ಯನಾಗಿರುವುದು. ನೋಡ್ರಿ, ಇತಿಹಾಸ ಶಿಕ್ಷಕನು ತನ್ನ ವೃತ್ತಿ ಬೆಳವಣಿಗೆಗಾಗಿ ಏನು ಮಾಡಬೇಕು? ಹೆಚ್ಚು ನಾಲೆಜನ್ನು, ಹೆಚ್ಚು ಕ್ಷೇತ್ರಗಳನ್ನು ಆತ ಭೇಟಿಯನ್ನು ಮಾಡಬೇಕಾಗತ್ತೆ. ಓಕೆ, ಹಾಗಾಗಿ ಕ್ಷೇತ್ರ ಪ್ರವಾಸಗಳನ್ನು ಕೈಗೊಳ್ಳುವುದು. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 139. ವಿದ್ಯಾರ್ಥಿಯು ಸಮುದ್ರಗುಪ್ತನ ಸಾಧನೆಯನ್ನು ವಿವರಿಸುವನು. ಇದು ಇತಿಹಾಸದ ಯಾವ ಉದ್ದೇಶಕ್ಕೆ ಸಂಬಂಧಿಸಿದೆ? ನೆನಪಿಟ್ಕೋರಿ, ಈ ರೀತಿಯಾದಂತಹ ಒಂದು ವಿವರಿಸುವನು ಅಥವಾ ಸಂಶ್ಲೇಷಣೆ ಮಾಡೋವನು ಈ ರೀತಿಯಾಗಿ ಬಂತಂದರೆ ಅದು ಏನಾಗುತ್ತೆ? ತಿಳುವಳಿಕೆ, ಜ್ಞಾನಕ್ಕೆ ಬರುವುದಿಲ್ಲ. ಜ್ಞಾನ ಅಂತಂದ್ರೇನು? 1 ವರ್ಡ್ ಕ್ವಶನ್ ಇರ್ತವೆ. ಅಂದರೆ 4 ಕ್ವಶನ್ ಒಳಗೆ 1 ಕ್ವಶನ್ ಆರಿಸಿ ಹೇಳುವುದು ಅಥವಾ ಪಟಕ್ಕನೆ ಹೇಳಿದ ತಕ್ಷಣ ಜಿಕೆ ಕ್ವಶನ್ ಅಂತಾರಲ್ಲ, ಕೇಳಿದ ತಕ್ಷಣ ಹೇಳುವಂತಹ ಒಂದು ಪ್ರಶ್ನೆ ಆಗಿರ್ತಾವಪ್ಪ ಅಂತಂದರೆ ಜ್ಞಾನಕ್ಕೆ ರಿಲೇಟೆಡ್ ಆಗಿರ್ತವೆ. ಅನ್ವಯ ಅಂತಂದ್ರೇನು? ನಮ್ಮ ಆ ಒಂದು ಪ್ರಶ್ನೆಗೆ ನಾವು ನಮ್ಮದೇ ಆದಂತಹ ಒಂದು ವ್ಯಾಖ್ಯದಲ್ಲಿ ಅಂದರೆ ವಿಶ್ಲೇಷಣೆಯನ್ನು ಮಾಡ್ತೀವಲ್ವ, ಅದನ್ನು ನಾವು ಅನ್ವಯ ಅಂತ ಹೇಳ್ತೀವಿ. ಕೌಶಲ ಕೂಡ ಏನು ಬರ್ತಾವಪ್ಪ ಅಂತಂದರೆ ಕಾರ್ಯಚಟುವಟಿಕೆಗಳ ಮೇಲೆ ಬರುವಂತಹ ಕ್ವಶನ್ಗಳಿಗೆ ಕೌಶಲ್ಯ ಬರ್ತವೆ. ಹಾಗಾಗಿ ತಿಳುವಳಿಕೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ. ವಿದ್ಯಾರ್ಥಿಯು ಸಮುದ್ರಗುಪ್ತನ ಸಾಧನೆಯನ್ನು ವಿವರಿಸುವನು. ಆತನ ಸಾಧನೆಯನ್ನು ಆತ ತಿಳ್ಕೋಬೇಕು, ಆವಾಗಲೇ ಆತ ಏನು ಮಾಡಬೇಕಾಗತ್ತೆ? ವಿವರಿಸೋಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಏನಾಗುತ್ತೆ? ಆಪ್ಷನ್ 2 ಆಗುತ್ತೆ, ತಿಳುವಳಿಕೆ. 140ನೇ ಪ್ರಶ್ನೆ. ಇತಿಹಾಸ ಬೋಧನಾ ವಿಧಾನಗಳಲ್ಲಿ ಒಂದಾದ ಯೋಜನಾ ವಿಧಾನ ಈ ತತ್ವಕ್ಕೆ ಬದ್ಧವಾಗಿದೆ. ಯಾವ ತತ್ವಕ್ಕೆ? ಮಾಡಿ ಕಲಿ, ಜೀವಿಸುತ್ತಾ ಕಲಿ ತತ್ವ, ಮಹಾನ್ ಪುರುಷರ ಸಿದ್ಧಾಂತ ತತ್ವ, ಹೋಲಿಕಾ ತತ್ವ, ಅಣುವಿನಷ್ಟು ಪಠ್ಯಾಂಶಗಳನ್ನು ಬ್ರಹ್ಮಾಂಡದಷ್ಟು ವಿವರಿಸುವ ತತ್ವ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ. ಯಾವುದು? ಮಾಡಿ ಕಲಿ, ಜೀವಿಸುತ್ತಾ ಕಲಿ ತತ್ವ. ಓಕೆ, ಇತಿಹಾಸ ಬೋಧನಾ ವಿಧಾನಗಳಲ್ಲಿ ಇದು ಕೂಡ ಒಂದು ಯೋಜನಾ ವಿಧಾನ ಆಗಿರುತ್ತದೆ. ಯಾವುದು? ಮಾಡಿ ಕಲಿ, ಜೀವಿಸುತ್ತಾ ಕಲಿ ತತ್ವ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 141 ಯಾವ ರೀತಿ ಇದೆ ಅಂತ ನೋಡೋಣ. ಇತಿಹಾಸ ಶಿಕ್ಷಕರಾಗಿ ನೀವು ಅಶೋಕ ಸಾಮ್ರಾಟನ ತಂದೆ ಯಾರು ಎಂಬ ಪ್ರಶ್ನೆ ಕೇಳುವುದರ ಮೂಲಕ ಈ ಕೆಳಗಿನ ಯಾವ ಉದ್ದೇಶವನ್ನು ಈಡೇರಿಸಿರುವಿರಿ? ತಂದೆ ಯಾರು ಅಂತ ಕೇಳಿದ ತಕ್ಷಣ ಮಕ್ಕಳು ಹೇಳ್ತಾರೆ ಯಾವುದು? ಬಿಂದುಸಾರ ಅಂತ ಹೇಳ್ಬಿಡ್ತಾನೆ. ಅಂದರೆ 1 ವರ್ಡ್ ಕ್ವಶನ್ ಆಗಿರ್ತಾವೆ ಇದು. ಹಾಗಾದರೆ ಈ ಪ್ರಶ್ನೆ ಯಾವುದಕ್ಕೆ ಸಂಬಂಧಿಸಿದೆ? ಜ್ಞಾನ. ಓಕೆ, ಜಿಕೆ ರಿಲೇಟೆಡ್ ಇರಬೇಕು, 1 ವರ್ಡ್ ಕ್ವಶನ್ಸ್ ಇರಬೇಕು. ಅಂಥದ್ದು ಯಾವುದಕ್ಕೆ ಸಂಬಂಧಿಸಿರ್ತಾವೆ? ಜ್ಞಾನಕ್ಕೆ. ಮತ್ತು ವಿವರಿಸಿರಿ ಅಥವಾ ಸಂಶ್ಲೇಷಿಸಿರಿ ಅಂತ ಬಂದರೆ ಅದು ತಿಳುವಳಿಕೆ. ಓಕೆ, ನೆಕ್ಸ್ಟ್ ನೋಡ್ರಿ, ಈ ರೀತಿಯಾಗಿ ಒಂದು ಅನ್ವಯ, ತಿಳುವಳಿಕೆ ಮತ್ತು ಜ್ಞಾನದ ಮೇಲೆ 1 ಪ್ರಶ್ನೆ ಖಂಡಿತ. ಹಾಗಾಗಿ ಇದ್ರ ಬಗ್ಗೆ ನಿಮಗೆ ತಿಳುವಳಿಕೆ ಇರಬೇಕು. ನೆಕ್ಸ್ಟ್ ನೋಡ್ರಿ, 142ನೇ ಪ್ರಶ್ನೆ. ಸ್ಥಳೀಯ ಇತಿಹಾಸ ಬೋಧನೆಯಲ್ಲಿ ಯಶಸ್ವಿಯಾಗಲು ಶಿಕ್ಷಕನು ಈ ಚಟುವಟಿಕೆ ಕೈಗೊಳ್ಳಬೇಕು. ಪ್ರವಾಸ ಕೈಗೊಳ್ಳುವುದು, ಸ್ಥಳೀಯ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಅಧ್ಯಯನ, ವಿದ್ಯಾರ್ಥಿಗಳ ಸಂದರ್ಶನ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಇತಿಹಾಸದ ಅಧ್ಯಯನ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಏನಾಗತ್ತಪ್ಪ ಅಂದರೆ ಸ್ಥಳೀಯ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯ ಅಧ್ಯಯನ. ಯಾಕಂದರೆ ಸ್ಥಳೀಯ ಇತಿಹಾಸ ಬೋಧನೆಯಲ್ಲಿ ಯಶಸ್ವಿಯಾಗಲು ಏನು ಮಾಡಬೇಕು? ಆ ಸ್ಥಳೀಯವಾಗಿರುವಂತಹ ವ್ಯಕ್ತಿಗಳ ಒಂದು ಜೀವನ ಚರಿತ್ರೆಯನ್ನು ಆ ಶಿಕ್ಷಕ ತಿಳ್ಕೊಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 143. ಪ್ರಶ್ನೆ ಸಂಖ್ಯೆ 143. ಇತಿಹಾಸ ಶಿಕ್ಷಕರಾದ ನಿಮಗೆ ಈ ಕೆಳಗಿನ ಯಾವ ವಿಷಯ ಇತಿಹಾಸ ಬೋಧನೆಗೆ ಸಹಕಾರಿಯಾಗುತ್ತದೆ? ಯಾವ ವಿಷಯ ಆಗ್ತದ ನೋಡೋಣ. ಸಾಹಿತ್ಯ, ಭೌತಶಾಸ್ತ್ರ, ಅರ್ಥಶಾಸ್ತ್ರ, ರಸಾಯನಶಾಸ್ತ್ರ. ಯಾವುದು? ಅಫ್ಕೋರ್ಸ್ ಸಾಹಿತ್ಯ. ಯಾಕಂದರೆ ದೇಸಿ ಸಾಹಿತ್ಯ, ವಿದೇಶಿ ಸಾಹಿತ್ಯಗಳಿಂದ ಏನು ಮಾಡ್ತೀವಿ? ನಾವು ಇತಿಹಾಸಗಳನ್ನು ಓದ್ತೀವಿ. ಓಕೆ, ಇತಿಹಾಸ ರಚನೆ ಮಾಡಬೇಕಪ್ಪ ಅಂದರೂ ಕೂಡ ಈ ಸಾಹಿತ್ಯಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತವೆ. ಹಾಗಾಗಿ ಇತಿಹಾಸ ಶಿಕ್ಷಕರಾದ ನಮಗೆ ಯಾವ ವಿಷಯ ಇತಿಹಾಸ ಬೋಧನೆಗೆ ಸಹಕಾರಿಯಾಗ್ತದಪ್ಪ ಅಂತಂದರೆ ಸಾಹಿತ್ಯ. ಓಕೆ,
ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 144. ಇತಿಹಾಸ ಪಠ್ಯವಸ್ತುವಿನ ಗುಣಲಕ್ಷಣಗಳಲ್ಲಿ ಒಂದಾಗಿದೆ, ಯಾವುದು ನೋಡೋಣ. ವ್ಯಾವಹಾರಿಕ ಜ್ಞಾನ ಬೆಳೆಸುವುದು, ಸಂವಹನ ಕೌಶಲ ಬೆಳೆಸುವುದು, ವೈಜ್ಞಾನಿಕ ಮನೋಭಾವ ಬೆಳೆಸುವುದು, ಅಂತಾರಾಷ್ಟ್ರೀಯ ತಿಳುವಳಿಕೆ ಮೂಡಿಸುವುದು. ಇತಿಹಾಸ ಪಠ್ಯವಸ್ತುವಿನ ಗುಣಲಕ್ಷಣಗಳಲ್ಲಿ ಯಾವುದು ಒಂದಾಗಿದೆ? ವ್ಯವಹಾರ ಬರುವುದಿಲ್ಲ, ಯಾಕಂದರೆ ಅರ್ಥಶಾಸ್ತ್ರ. ಸಂವಹನ ಕೌಶಲ ಬರುವುದಿಲ್ಲ, ಅದು ಯಾವುದು ಭಾಷಾಶಾಸ್ತ್ರ ಒಳಗೆ ಬರುತ್ತೆ. ವೈಜ್ಞಾನಿಕ ಬರುವುದಿಲ್ಲ, ಅದು ಕೂಡ ವಿಜ್ಞಾನ ಒಂದು ವಿಭಾಗ. ಅಂತಾರಾಷ್ಟ್ರೀಯ ತಿಳುವಳಿಕೆ ಮೂಡಿಸುವುದು. ಓಕೆ, ಅಂತಾರಾಷ್ಟ್ರೀಯ ಒಂದು ತಿಳುವಳಿಕೆ ಮೂಡಿಸೋಕೆ ಏನಾಗತ್ತಪ್ಪ ಅಂದರೆ ಇತಿಹಾಸ ಪಠ್ಯವಸ್ತುವಿನ ಒಂದು ಗುಣಲಕ್ಷಣಗಳು ಅಂತಾರಾಷ್ಟ್ರೀಯ ತಿಳುವಳಿಕೆ ಮೂಡಿಸುವುದು. ಓಕೆ, ಇತಿಹಾಸ ಪಠ್ಯವಸ್ತುವಿನ ಒಂದು ಗುಣಲಕ್ಷಣಗಳಲ್ಲಿ ಒಂದಾಗಿದೆ. ಆಪ್ಷನ್ 4 ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ. ಇತಿಹಾಸ ಶಿಕ್ಷಕನು ತರಗತಿಯಲ್ಲಿ ಭೂಪಟವನ್ನು ಬಳಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಈ ಸಾಮರ್ಥ್ಯವನ್ನು ಬೆಳೆಸುವುದು. ಯಾವ ಸಾಮರ್ಥ್ಯವನ್ನು ಬೆಳೆಸ್ತಾರೆ ನೋಡೋಣ. ಭಾಷಾ ಸಾಮರ್ಥ್ಯ, ಓದುಗಾರಿಕೆ ಸಾಮರ್ಥ್ಯ, ಸ್ಥಳಪ್ರಜ್ಞೆ ಸಾಮರ್ಥ್ಯ, ಕಾಲಪ್ರಜ್ಞೆ ಸಾಮರ್ಥ್ಯ. ಯಾವುದು ಗ್ಲೋಬನ್ನು, ಭೂಪಟವನ್ನು ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ? ಸ್ಥಳಪ್ರಜ್ಞೆ. ಓಕೆ, ಯಾವ ಸ್ಥಳ ಎಲ್ಲಿದೆ ಅಂತ ನಾವು ಗುರುತಿಸ್ಲಿಕ್ಕೆ. ಓಕೆ, ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗುತ್ತೆ, ಸ್ಥಳಪ್ರಜ್ಞೆ ಸಾಮರ್ಥ್ಯ. ಆಪ್ಷನ್ 3 ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ ಪ್ರಶ್ನೆ ಸಂಖ್ಯೆ 146. ಮೌರ್ಯ ಸಾಮ್ರಾಜ್ಯದ ಬೋಧನೆಯ ನಂತರ ಯಶಸ್ವಿಯಾಗಿ ಮೌಲ್ಯಮಾಪನ ಮಾಡಲು ಯಾವ ಬೋಧನೋಪಕರಣ ಬಳಸುವಿರಿ? ಯಾವ ಬೋಧನೋಪಕರಣ ಬಳಸ್ತೀರಿ? ಸ್ವತಂತ್ರ ಪೂರ್ವ ಭಾರತದ ಭೂಪಟ, ಕರ್ನಾಟಕದ ಭೂಪಟ, ಗ್ಲೋಬ್ ಅಂತ ಇದೆ. ಯಾವುದನ್ನು ಬಳಸ್ತೀರಿ ನೀವು? ಸ್ವತಂತ್ರ ಪೂರ್ವ ಭಾರತದ ಭೂಪಟವನ್ನು ಬಳಸಬೇಕಾಗತ್ತೆ. ಯಾಕಂದರೆ ಸ್ವತಂತ್ರ ಪೂರ್ವ ಭಾರತದ ಭೂಪಟ ನೋಡ್ರಿ ನೀವು ಗೊತ್ತಾಗತ್ತೆ. ಎಲ್ಲವೂ ಕೂಡ ಈಗಿನ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ್ ಮತ್ತು ನೇಪಾಳ, ಶ್ರೀಲಂಕಾ ಎಲ್ಲವೂ ಕೂಡ ನಮ್ಮದೇ ಆಗಿದೆ. ಅಖಂಡ ಭಾರತ ಅಂತೀವಿ ಅದಕ್ಕೆ ನಾವು. ಓಕೆ, ಹಾಗಾಗಿ ಆ ಒಂದು ಮ್ಯಾಪನ್ನು ನಾವೇನು ಮಾಡಬೇಕಪ್ಪ ಅಂದರೆ ಬಳಸಬೇಕಾಗತ್ತೆ. ಯಾವ ಒಂದು ಪಾಠವನ್ನು ಬೋಧನೆ ಮಾಡೋದಕ್ಕೆ? ಮೌರ್ಯ ಸಾಮ್ರಾಜ್ಯ ಎಂಬ ಒಂದು ಪಾಠದ ಬೋಧನೆಗಾಗಿ. ಓಕೆ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 1 ಆಗುತ್ತೆ, ಸ್ವತಂತ್ರ ಪೂರ್ವ ಭಾರತದ ಭೂಪಟ. ಸ್ವತಂತ್ರ ಸಿಕ್ಕ ಮೇಲೆ ಏನಾಯಿತು? ಪ್ರತಿಯೊಂದು ಬೇರೆ ಬೇರೆ ರಾಷ್ಟ್ರಗಳನ್ನು ಮಾಡಿ ನಮ್ಮ ಭಾರತ ದೇಶ, ಮೊದಲಿನ ಒಂದು ಅಖಂಡ ಭಾರತ ದೇಶನೇ ಬೇರೆ, ಈಗಿನ ಭಾರತ ದೇಶನೇ ಬೇರೆಯಾಗಿ, ಮ್ಯಾಪ್ ನಮಗೆ ಬೇರೆಯಾಗಿಯೇ ಕಾಣುತ್ತೆ. ಓಕೆ, ಪ್ರಶ್ನೆ ಸಂಖ್ಯೆ 147. ಇತಿಹಾಸ ಶಿಕ್ಷಕರಾಗಿ ನೀವು ವಿದ್ಯಾರ್ಥಿಗಳನ್ನು ಈ ಕೆಳಗಿನ ಯಾವ ಸ್ಥಳಕ್ಕೆ ಪ್ರವಾಸ ಕರೆದುಕೊಂಡು ಹೋಗಲು ಬಯಸುತ್ತೀರಿ ಅಂತ ಇದೆ. ಯಾಣ, ಮಂಗಳೂರು ಬೀಚ್, ಹಂಪೆ, ಹಟ್ಟಿ ಚಿನ್ನದ ಗಣಿ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3 ಆಗುತ್ತೆ, ಹಂಪಿ. ಓಕೆ, ಹಂಪೆಗೆ ನಾವೇನು ಮಾಡಬೇಕಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಪ್ರವಾಸಗಳಿಗೆ ನಾವು ಕರ್ಕೊಂಡು ಹೋದರೆ ಅಲ್ಲಿರುವಂತಹ ವಿರೂಪಾಕ್ಷ ದೇವಾಲಯಗಳಾಗಿರ್ಬೋದು, ಬಹಳಷ್ಟು ಅಲ್ಲಿ ಐತಿಹಾಸಿಕವಾಗಿರುವಂತಹ ಸ್ಮಾರಕಗಳನ್ನು ಮಕ್ಕಳಿಗೆ ತೋರ್ಸೋಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 148. ವಿದ್ಯಾರ್ಥಿಗಳ ಅನ್ವಯ ಸಾಮರ್ಥ್ಯವನ್ನು ಪರೀಕ್ಷಿಸಲು, ನೋಡ್ರಿ ತಿಳುವಳಿಕೆ ಕೇಳಾಯಿತು, ಜ್ಞಾನ ಕೇಳಾಯಿತು, ಇಲ್ಲಿ ಅನ್ವಯಕ್ಕೆ ಸಂಬಂಧಪಟ್ಟ ಅಂದರೆ ನಮಗೆ 20 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳು ಇದನ್ನೇ ಕೇಳಲಾಗಿದೆ, ಅಂದರೆ ಕೌಶಲ್ಯಗಳ ಮೇಲೇ ಕೇಳಲಾಗಿದೆ. ಓಕೆ, ವಿದ್ಯಾರ್ಥಿಗಳ ಅನ್ವಯ ಸಾಮರ್ಥ್ಯವನ್ನು ಪರೀಕ್ಷಿಸಲು ಈ ಕೆಳಗಿನ ಯಾವ ಪ್ರಶ್ನೆ ಸಹಾಯಕವಾಗುತ್ತದೆ? ಕಳಿಂಗ ಮಹಾಯುದ್ಧ ಯಾರ ಮಧ್ಯೆ ನಡೆಯಿತು? ಇದು ಏನಾಯಿತು? ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ಬಗ್ಗೆ ನಡೆಯಿತು ಅಂತ. ನೆಕ್ಸ್ಟು ಕಳಿಂಗ ಮಹಾಯುದ್ಧ ಎಷ್ಟರಲ್ಲಿ ನಡೆಯಿತು? ಇದು ಕೂಡ ಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಕಳಿಂಗ ಮಹಾಯುದ್ಧದ ಬಗ್ಗೆ ವಿವರಿಸಿರಿ, ಇದು ತಿಳುವಳಿಕೆ. ಕಳಿಂಗ ಮಹಾಯುದ್ಧದ ಪರಿಣಾಮ ವಿಶ್ಲೇಷಿಸಿ. ಓಕೆ, ಆಪ್ಷನ್ 2 ಇಸ್ ಅ ರೈಟ್ ಆನ್ಸರ್. ವಿಶ್ಲೇಷಿಸಿರಿ ಅಂತ ಬಂದರೆ ಅನ್ವಯ. ಓಕೆ, ಮಗು ಆ ಯುದ್ಧದ ಬಗ್ಗೆ ಸಂಪೂರ್ಣವನ್ನು ಜ್ಞಾನವನ್ನು ಪಡ್ಕೊಂಡು ತನ್ನ ಒಂದು ಅಭಿವ್ಯಕ್ತಿಯನ್ನು ಅಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಹೇಳಬೇಕಾಗತ್ತೆ, ವಿಶ್ಲೇಷಣೆ ಮಾಡಿ ಹೇಳಬೇಕಾಗತ್ತೆ. ಅಂದರೆ ಯುದ್ಧ ಯಾವ ರೀತಿಯಾಗಿ ನಡೀತು ಅಂತ ತನ್ನದೇ ಆದಂಥ ಒಂದು ಭಾಷೆಯಲ್ಲಿ ಆ ಮಗು ಹೇಳಬೇಕಾಗತ್ತೆ. ಅಂತಹ ಒಂದು ವಿಶ್ಲೇಷಿಸಿ ಅಂತಹ ಒಂದು ಸಾಮರ್ಥ್ಯವನ್ನು ನಾವೇನು ಮಾಡ್ತೀವಪ್ಪ ಅಂತಂದರೆ ಇಲ್ಲಿ ಅನ್ವಯ ಸಾಮರ್ಥ್ಯ ಅಂತ ಹೇಳಲಾಗ್ತದೆ. ಓಕೆ, ವಿಶ್ಲೇಷಿಸಿ ಅಂತಂದರೆ ಅನ್ವಯಕ್ಕೆ ಬರುತ್ತೆ, ನೆನಪಲ್ಲಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಯಾವ ರೀತಿ ಇದೆ ಅಂತ. ಸಮಾಜ ವಿಜ್ಞಾನ ತರಗತಿಯಲ್ಲಿ ನಡೆಯುವ ಮೌಲ್ಯಮಾಪನವು ಹೀಗಿರಬೇಕು. ಯಾವ ರೀತಿಯಾಗಿರಬೇಕು? ವಿಷಯಾಧಾರಿತವಾಗಿರಬೇಕು, ಸ್ಮರಣೆ ಆಧಾರಿತವಾಗಿರಬೇಕು, ಮಾಹಿತಿ ಆಧಾರಿತ ಆಗಿರಬೇಕು, ನೆಕ್ಸ್ಟ್ ಸಾಮರ್ಥ್ಯ ಆಧಾರಿತ ಆಗಿರಬೇಕು. ನೋಡ್ರಿ, ಮಗುವಿನ ಒಂದು ಆಪ್ಟಿಟ್ಯೂಡನ್ನು ಟೆಸ್ಟ್ ಮಾಡಬೇಕಾಗತ್ತೆ. ವಿಷಯಾಧಾರಿತ ಆಗಿರಬೇಕು, ಸ್ಮರಣೆ, ಮಾಹಿತಿ, ಸಾಮರ್ಥ್ಯ ಅಂತ. ಉತ್ತರ ಆಪ್ಷನ್ 4 ಆಗುತ್ತೆ, ಸಾಮರ್ಥ್ಯ ಆಧಾರಿತ ಆಗಿರಬೇಕು. ಓಕೆ, ಆತನ ಒಂದು ಕಂಪ್ಲೀಟ್ ಸಾಮರ್ಥ್ಯವನ್ನು, ಆಪ್ಟಿಟ್ಯೂಡನ್ನು ಆ ಒಂದು ಶಿಕ್ಷಕರು ಚೆಕ್ ಮಾಡಬೇಕಾಗತ್ತೆ ಸಮಾಜ ವಿಜ್ಞಾನ ತರಗತಿಯಲ್ಲಿ. ಓಕೆ, ಕೊನೆ ಪ್ರಶ್ನೆ ಇದು 150ನೇ ಪ್ರಶ್ನೆ. ಸಮಾಜ ವಿಜ್ಞಾನ ಮೌಲ್ಯಮಾಪನದಲ್ಲಿ ಅಂಕಗಳ ಬದಲಿಗೆ ಶ್ರೇಣಿ ವ್ಯವಸ್ಥೆಯನ್ನು ಜಾರಿಗೆ ತಂದ ವಿನೂತನ ಕಾರ್ಯಕ್ರಮ ಯಾವುದು? ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಪದ್ಧತಿ, ಚೈತನ್ಯ ಪದ್ಧತಿ, ತ್ರೈಮಾಸಿಕ ಪದ್ಧತಿ, ಸೆಮಿಸ್ಟರ್ ಪದ್ಧತಿ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಆಗುತ್ತೆ, ಸೆಮಿಸ್ಟರ್ ಪದ್ಧತಿ. ಸೆಮಿಸ್ಟರ್ ಪದ್ಧತಿಯೊಳಗೆ ಏನು ಮಾಡಲಾಗತ್ತಪ್ಪ ಅಂತಂದರೆ ಅಂಕಗಳ ಬದಲಿಗೆ ಗ್ರೇಡ್ಗಳನ್ನು ಕೊಡಲಾಗತ್ತೆ.
ಈ ಸೆಮಿಸ್ಟರ್ ಪದ್ಧತಿಯಲ್ಲಿ ಏನು ಮಾಡಲಾಗತ್ತೆ ಅಂದರೆ ಅಂಕಗಳ ಬದಲಿಗೆ ಗ್ರೇಡ್ಗಳನ್ನು ಕೊಡಲಾಗತ್ತೆ. ಓಕೆ, ನಾವು 3 ಮಂತಿಗೊಮ್ಮೆ ಸೆಮಿಸ್ಟರ್ ಪದ್ಧತಿಯನ್ನು ಮತ್ತು 6 ಮಂತಿಗೊಮ್ಮೆ ಸೆಮಿಸ್ಟರ್ ಪದ್ಧತಿಯನ್ನು ಮಾಡಲಾಗ್ತಿತ್ತು ಅದೇ ರೀತಿಯಾಗಿ. ಓಕೆ, ಇಷ್ಟು ಕೂಡ ನಾವು ಕಂಪ್ಲೀಟಾಗಿ 2014ರ ಒಂದು ಸಮಾಜ ವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಒಟ್ಟು 60 ಪ್ರಶ್ನೋತ್ತರಗಳನ್ನು ನೋಡಿದ್ವಿ. ಓಕೆ, ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅದು 2015ಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಪೇಪರ್ ಆಗುತ್ತೆ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಅದೇ ರೀತಿಯಾಗಿ ನಿಮ್ಮ ಒಂದು ಪ್ರೋತ್ಸಾಹ ನನಗಿರಲಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ನಮ್ಮ ಹೊಸ ಪ್ರಯತ್ನ ಆಗಿರೋದ್ರಿಂದ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.